ಕ್ರಿಸ್ತೇಶುವಿನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ನಾನು ತಿಳಿಸುವನಾಗಿದೆ. ಸ್ತೋತ್ರ. ದೇವರು ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ. ಈ ದಿವಸಗಳು ನಮಗೆ ಗೊತ್ತಿರುವ ರೀತಿಯಲ್ಲಿ ಇದು ಬಹಳ ಕೆಟ್ಟದಾದ ದಿನಗಳು. ಆ ಸ್ತೋತ್ರ ಕೆಟ್ಟದಾದ ದಿನಗಳ ಮಧ್ಯದಲ್ಲಿ ನಾವು ಇದ್ದೇವೆ. ನಾವಿರುವಂತಹ ಲೋಕ ಸ್ತೋತ್ರ ಹಾಲಲ್ಲಿ ನಮಗೆ ತಿಳಿದದೆ ನಾವು ಈ ಲೋಕದವರಲ್ಲ, ನಾವು ಪರದೇಶಿಗಳಾಗಿದ್ದೇವೆ. ಸ್ತೋತ್ರ ನಮ್ಮದು ಪರಲೋಕ ರಾಜ್ಯವಾಗಿದೆ. ಆದರೂ ಇಲ್ಲಿ ಹುಟ್ಟಿದ್ದೇವೆ, ಇಲ್ಲಿ ಜೀವಿಸ್ತಾ ಇದ್ದೇವೆ, ಇಲ್ಲಿ ನಾವು ಸಾಯ್ತೇವೆ. ಅದರ ಮಧ್ಯದಲ್ಲಿ ಮುಂದಿರುವಂತಹ ಕಾರ್ಯಗಳು ಸ್ತೋತ್ರ ನಮಗೆ ಸತ್ಯವಾದ ಪ್ರಕಾರ ನಮಗೆ ತಿಳಿದದಾಗಿದೆ. ಆದ್ದರಿಂದ ಸ್ತೋತ್ರ ನಾವು ಈಗಿರುವಂತಹ ಸಮಯಗಳನ್ನು ವ್ಯರ್ಥ ಮಾಡುವವರಾಗಿರದೆ ಅದನ್ನು ಬೆಲೆಯುಳ್ಳದೆಂದಾಗಿ ತಿಳಿಯೋಣ. ಸಮಯಗಳು ಸ್ತೋತ್ರ ಅದು ಬಹಳ ಬೆಲೆಯುಳ್ಳದಾಗಿರ್ತದೆ, ಉಪಯೋಗಿಸೋಣ. ಸ್ತೋತ್ರ ಹೆಚ್ಚಿನ ಸಮಯ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಆಗಿರೋಣ. ಹೆಚ್ಚಾಗಿ ಸಭೆಯಲ್ಲಿ ನಡೆಯುವ ಪ್ರಾರ್ಥನೆ ಕೂಟಗಳು, ಸಭೆಯಲ್ಲಿ ಎಲ್ಲ ಕಡೆ ನಡೆಯುವ ದೇವ ಪ್ರಾರ್ಥನೆ ಕೂಟಗಳು, ಸುವಾರ್ತೆ ಕೂಟಗಳು, ಈ ರೀತಿ ಹೆಚ್ಚಾದ ಆತ್ಮೀಕತೆಯಲ್ಲಿ ಹೆಚ್ಚಾದ ತವಕ ಪಡುವವರಾಗಿರೋಣ. ಯಾಕೆಂದ್ರೆ ಮುಂದೆ ನಮ್ಮ ಜೀವಿತದಲ್ಲಿ ನಮ್ಮ ನಾಳಿನ ದಿವಸ ನಮಗೆ ಗೊತ್ತಿಲ್ಲದ ದಿನವಾಗಿರೋದ್ರಿಂದ ನಮ್ಗೆ ಯಾರಿಗೂ ನಾಳೆ ಏನೆಂಬುದಾಗಿ ಗೊತ್ತಿಲ್ಲ. ಆದ್ರಿಂದ ಇರುವಂತಹ ದಿವಸದಲ್ಲಿ ಕರ್ತನಿಗಾಗಿ ಜೀವಿಸೋಣ. ಸ್ತೋತ್ರ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವವರಾಗಿರೋಣ. ಈ ದಿವಸ ನಿಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕಾಗಿ ನಾನು ಆರಿಸಿಕೊಂಡ ದೇವರ ಮಾತು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 16ನೇ ವಾಕ್ಯ. ಕನ್ನಡ ಅದು ತೆಲುಗಿನಲ್ಲಿ ಓದಿ ಸಹಾಯಿಸಿ. ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಕರ್ತನಿಗೆ ಸ್ತೋತ್ರ. ತೆಲುಗು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಸಮಯಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ. ಈ ವಾಕ್ಯದ ಮೂಲಕ ದೇವರಾತ್ಮನೆ ನೀ ನಮ್ಮೊಂದಿಗೆ ಮಾತನಾಡು, ನಮ್ಮನ್ನು ನಿಮ್ಮ ಕರಗಳಲ್ಲಿ ತಗ್ಗಿಸಿಕೊಡ್ತಾ ಇದ್ದಾರೆ. ವಾಕ್ಯವನ್ನು ಕೇಳಿ ಅದರಲ್ಲಿ ಜೀವಿಸಲಿಕ್ಕೆ ನಿಮಗೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ತಂದೆ, ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈಗ ಓದಲ್ಪಟ್ಟಂತ ದೇವರ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 16ನೇ ವಾಕ್ಯ. ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ಹೀಗೆ ತಿಳಿಸಲಿಕ್ಕೆ ಸಾಧ್ಯವಾಗ್ತಾರೆ. ಪೌಲನು ನಮಗೆ ನಮ್ಮ ಸಮಯವನ್ನು ಪೂರ್ಣವಾಗಿಯೂ ಬರುವಂತಹ ಪ್ರತಿ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಹೇಳುತ್ತಾನೆ. ಆ ಪೌಲನು ಇಲ್ಲಿ ನಮಗೆ ಹೇಳುತ್ತಿರುವ ಒಂದು ಅಂಶ, ನಮ್ಮ ಸಮಯದ ಕುರಿತು ನಮಗೆ ಆತನು ವಿವೇಚನೆಯನ್ನು ಕೊಡ್ತಾ ಇದ್ದಾನೆ. ಅಂದ್ರೆ ತಿಳುವಳಿಕೆಯನ್ನು ಆತನು ಹೇಳ್ತಾ ಇದ್ದಾನೆ. ನಮಗಿರುವ ಸಮಯದ ಕುರಿತು ಆತನು ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾನೆ. ಮಾತ್ರವಲ್ಲದೆ ಪೂರ್ಣವಾಗಿಯೂ ಸ್ತೋತ್ರ ಬರುವಂತಹ ಪ್ರತಿ ಅವಕಾಶವನ್ನು ನಾವು ಉಪಯೋಗಿಸಬೇಕೆಂಬುದಾಗಿ ಆತ ನಮಗೆ ತಿಳಿಸ್ತಾ ಇದ್ದಾನೆ. ಯಾಕಂದ್ರೆ ಸ್ತೋತ್ರ ನಾವು ಸಮಯವನ್ನು ಮೊದಲಾಗಿ ತಿಳುಕೊಳ್ಳುವರಾಗಿರ್ಬೇಕು. ಈ ಸಮಯಗಳಲ್ಲಿ ನಮಗೆ ಬರುವಂತಹ ಅವಕಾಶಗಳು, ನಮಗೆ ಬರುವಂತಹ ಪ್ರತಿಯೊಂದು ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳುವರಾಗಿರಬೇಕು. ಹಾಲೆಲೂಯಾ, ಹಾಲೆಲೂಯಾ. ಅದು ಆತ್ಮಿಕತೆಯಲ್ಲಿ ಯಾವುದೇ ಕಾರ್ಯಗಳಾಗಿರ್ಬೋದು, ಒಂದು ವೇಳೆ ಸಭೆಯಲ್ಲಿ ಆ ಸ್ತೋತ್ರ ಆರಾಧಿಸುವ ಆ ಸಮಯ ನಮಗೆ ಸಿಗುವುದಾದ್ರೆ ನಾವು ಧೈರ್ಯವಾಗಿ ಉಪಯೋಗಿಸುವರಾಗಿರ್ಬೇಕು. ಕಾಣಿಕೆಗಳಿಗೆ ಆಡನಾಟ ಎಂಬುದಾಗಿರುವುದಾದರೂ ನಾವು ಅದನ್ನು ಉಪಯೋಗಿಸುವ ಎಲ್ಲಾ ವಿಷಯಗಳಲ್ಲಿಯೂ ಸ್ತೋತ್ರ ಎಲ್ಲ ಆತ್ಮಿಕತೆ ವಿಷಯಗಳಲ್ಲಿ ಸಮಯವನ್ನು ನಾವು ಉಪಯೋಗಿಸುವವರಾಗಿರಬೇಕು. ಯಾಕಂದ್ರೆ ಒಮ್ಮೆ ಸಮಯ ಹೊರಟು ಹೋಗುವುದಾದ್ರೆ ಅದು ಇನ್ನೆಂದಿಗೂ ತಿರುಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಾರಿ ಸಮಯ ಹೊರಟು ಹೋಗುವುದಾದ್ರೆ ಮತ್ತೆ ಆ ಸಮಯ ನಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅವಕಾಶ ಪುನಃ ಬರಬಹುದು, ಆದ್ರೆ ಕಳೆದು ಹೋಗಿರುವ ಅವಕಾಶ ನಮಗೆ ಬರಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿ ಆರಾಧನೆಗಳಲ್ಲಿಯೂ, ಉಪವಾಸ ಕೂಟಗಳಲ್ಲಿಯೂ, ಆ ಸ್ತೋತ್ರ ಆನ್ಲೈನ್ ಪ್ರೇಯರ್ಗಳಾಗಿರ್ಬೋದು, ಕುಟುಂಬ ಪ್ರಾರ್ಥನೆಗಳಾಗಿರ್ಬೋದು, ಈ ರೀತಿಯಾಗಿ ಸುವಾರ್ಥ ಕೂಟಗಳಾಗಿರ್ಬೋದು, ಏನೇ ಇರುವುದಾದ್ರೂ ಅದೆಲ್ಲವೂ ಮತ್ತೆ ನಮಗೆ ಆ ಸಮಯಗಳು, ಅದೇ ವಾಕ್ಯಗಳು ಮತ್ತೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲದೆ ಇರುವುದರಿಂದ ಆ ಒಂದು ಆಶೀರ್ವಾದ ನಾವು ಕಳೆದುಕೊಳ್ಳುವುದರಿಂದ ಸಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂಬುದಾಗಿ ತಿಳಿದುಕೊಂಡು ಸ್ತೋತ್ರ ಅದರ ಕುರಿತು ನಾವು ಯೋಚಿಸುವವರಾಗಿರಬೇಕು. ಸಮಯವು ದೇವರಿಂದ ಕೊಡಲ್ಪಟ್ಟ ಒಂದು ವರವಾಗಿದೆ. ಈ ಸಮಯ, ಈ ಅವಕಾಶಗಳೆಂಬುವಂಥದ್ದು ಇದು ದೇವರಿಂದ ಕೊಡಲ್ಪಟ್ಟುವ ಒಂದು ವರವಾಗಿದೆ. ಆ ಸ್ತೋತ್ರ ಹಾಲೆಲೂಯಾ. ನಾವು ಅದನ್ನು ವ್ಯರ್ಥ ಮಾಡಬಾರದು. ಯಾಕೆಂದ್ರೆ ಪೇತ್ರನಿಗೆ ಸ್ತೋತ್ರ ಹಾಲೆಲೂಯಾ, ಆತನು ಸ್ತೋತ್ರ ಒಂದು ಹಸಿವಿನಲ್ಲಿ ಇರುವಂತಹ ಒಂದು ಮಧ್ಯಾಹ್ನದ ಸಮಯದಲ್ಲಿ ಆತನು ಬಳಿಗೆ ಜೋಗುಳಿಗಳಲ್ಲಿ ಆಹಾರವನ್ನು ದೇವರು ಕೊಡ್ತಾನೆ, ಅನೇಕವನ್ನು ಆತನು ಇವುಗಳ
ಇವುಗಳನ್ನು ನಾವು ತಿನ್ನುವುದಿಲ್ಲ ಎಂಬುದಾಗಿ ಹೇಳುವ ಆತನು ಹೇಳ್ತಾನೆ, ದೇವರು ಶುದ್ಧಿ ಮಾಡಿದ್ರೆ ನೀನು ಅಶುದ್ಧ ಎಂಬುದಾಗಿ ಹೇಳ್ತೀವಿ ಎಂಬುದಾಗಿ. ಅದೇ ರೀತಿ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತ ಸಮಯ, ದೇವರು ಕೊಟ್ಟಂತ ಒಂದು ಅವಕಾಶಗಳನ್ನು ನಾವು ಯಾವಾಗಲೂ ಉಪಯೋಗಿಸುವರಾಗಿರಬೇಕು. ದೇವರು ಇದೆಲ್ಲರ ಕುರಿತು ಒಂದು ದಿವಸ ನಾವು ನಮ್ಮ ಜೀವಿತ ಕಾಲದಲ್ಲಿ ನಮ್ಮ ಸಮಯವನ್ನು ಹೇಗೆ ಉಪಯೋಗಿಸಿದೆ ಎಂಬುದರ ಬಗ್ಗೆ ಲೆಕ್ಕವನ್ನು ಆತನು ಕೇಳುವವನಾಗಿದ್ದಾನೆ. ಲೆಕ್ಕ ಕೇಳ್ತಾನೆ ಎಂಬುದಾಗಿ ನಮಗೆ ಗೊತ್ತಿದೆ. ಆದ್ರೆ ಈ ಲೋಕದಲ್ಲಿ ನಮಗೆ ಕೊಡಲ್ಪಟ್ಟ ಒಂದು ಸಮಯ, ಕೊಡಲ್ಪಟ್ಟ ಒಂದು ಅವಕಾಶಗಳು, ಇದರಲ್ಲಿ ನಾವು ಹೇಗೆ ಇದ್ದೆವು, ಹೇಗೆ ಅದನ್ನು ಉಪಯೋಗಿಸಿದೆವು ಎಂಬುದನ್ನು ಲೆಕ್ಕವನ್ನು ಆತನು ಕೇಳುವವನಾಗಿದ್ದಾನೆ. ಪೌಲನ ಕಾಲದಲ್ಲಿ ಕ್ರೈಸ್ತರು ಸೆರೆಮನೆಗೆ ಹಾಕಲ್ಪಡ್ತಿದ್ರು ಹಾಗೂ ಆ ಸ್ತೋತ್ರ ಸೇವಕರನ್ನು ಕೊಂದು ಹಾಕುತ್ತಿರುವಂತಹ ಒಂದು ಸಮಯ. ಆದ್ರಿಂದ ಆ ಸಮಯದ ವಿಷಯ ಹೇಳ್ತಾನೆ, ಸಮಯ ವ್ಯರ್ಥ ಮಾಡದೆ ನಾವು ಸೇವೆ ಮಾಡುವವರಾಗಿರೋಣ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಆತನು ಒಳ್ಳೆಯವನಾಗಿದ್ದಾನೆ, ಒಳ್ಳೆಯದನ್ನೇ ಮಾಡುವ ಆತನು. ಇಷ್ಟೆಲ್ಲ ಹೇಳುವಂತ ಪೌಲನು 2 ತಿಮೋಥಿ 4ನೇ ಅಧ್ಯಾಯ ಅದರ 7-8 ವಾಕ್ಯ ನಾವು ಓದಿಕೊಳ್ಳುವುದಾದ್ರೆ, 2 ತಿಮೋಥಿ 4ನೇ ಅಧ್ಯಾಯ 7-8 ವಾಕ್ಯ ನಾವು ಓದಿಕೊಳ್ಳೋಣ. ఓదు శబ్దం ఓదు మంచి పోరాటం పోరాడుతుంది, నా పరుగు కడముట్టింది, విశ్వాసము కాపాడుతుంది, ఇక మీదట నా కొరకు నీతి కిరీటం ఉంచబడినది. ಸೂತ್ರ ಕನ್ನಡ. ನನ್ನ ಓಟವನ್ನು ಕಡೆಗೊಳಿಸಿದ್ದೇನೆ, ಕ್ರಿಸ್ತನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆಯೂ ನನಗೆ ಸಿದ್ಧವಾಗಿದೆ. ಕರ್ತನಿಗೆ ಸ್ತೋತ್ರವಾಗಲಿ. ನಮ್ಮ ಬೈಬಲ್ಗಳು ಕೆಲವು ಸಮಯ ಹೊಸದಾಗಿರ್ತದೆ. ಅನೇಕ ಸಾರಿ ಬೈಬಲ್ಗಳಲ್ಲಿ ಪೇಜ್ಗಳು ಅಂಟಿಕೊಂಡಿರ್ತದೆ. ಅದನ್ನೆಲ್ಲ ನಾವು ಗಮನಿಸಬೇಕು. ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಅನೇಕರಿಗೆ ವಾಕ್ಯ ಹೇಳುವಾಗ ಪೇಜ್ಗಳನ್ನು ಬಿಡಿಸುವಂತ ಸ್ವಭಾವಗಳು ಅನೇಕರಿಗೆ ಇರ್ತದೆ. ಯಾಕೆಂದ್ರೆ ಮನೆಗಳಲ್ಲಿ ಬೈಬಲ್ ಓಪನ್ ಮಾಡಿರುವುದಿಲ್ಲ. ಇಲ್ಲಿ ಬಂದಾಗ ಪೇಜ್ ಅಂಟಿರ್ತದೆ, ಅದನ್ನು ಬಿಡಿಸಿ ಊದಿ ಎಲ್ಲ ತೆಗಿಬೇಕು. ಆದ್ರಿಂದ ಅದೆಲ್ಲ ಕೆಲಸ ಮನೆಗಳಲ್ಲಿ ನಾವು ಇಟ್ಟುಕೊಳ್ಳೋಣ. ಯಾಕೆಂದ್ರೆ ನಾವು ಯಾವಾಗಲೂ ಸತ್ಯವೇದ ಓದುವವರಾಗಿರೋಣ. ಅಲ್ಲೆಲ್ಲೂಯ್ಯ. ಸತ್ಯವೇದನವನ್ನು ನಾವು ಸತ್ಯವೇದವನ್ನು ಒತ್ತುಕೊಂಡು ನಾವು ಧ್ಯಾನಿಸುವುದಾದ್ರೆ, ಒತ್ತುಕೊಂಡು ನಡೆಯುವುದಾದ್ರೆ, ಆ ಮುಪ್ಪಿನ ಪ್ರಾಯಗಳಲ್ಲಿ ಬಲಯುತ್ತೆ ಸಮಯದಲ್ಲಿ ಈ ಸತ್ಯವೇದ ನನ್ನನ್ನು ಒತ್ತು ನಡೆಯುತ್ತದೆ. ಅಲ್ಲೆಲ್ಲೂಯ್ಯ. ಈ ಸತ್ಯವೇದ ನನ್ನನ್ನು ಒತ್ತು ನಡೆಯುವಂಥದ್ದಾಗಿದೆ. ಆದ್ರಿಂದ ಶೋದ್ರ ಅನೇಕರಿಗೆ ತಿಮೋತಿ ಪುಸ್ತಕ, ಹಾಗೆ ಕೊಲೋಸಿಯ ಇದೆಲ್ಲ ತೆಗೀರಿ ಎಂದಾಗಿದ್ರೆ ಸಮಯ ಹೆಚ್ಚು ಬೇಕಾಗ್ತದೆ. ಯಾಕೆಂದ್ರೆ ಅದು ಎಲ್ಲಿದೆ ಎಂಬುದಾಗಿ ಗೊತ್ತಾಗೋದೇ ಇಲ್ಲ. ಆದ್ರೆ ಒಂದು ಸಂತೋಷ, ಅದು ಎಲ್ಲಿದೆ ಗೊತ್ತಿಲ್ಲ, ನೀವೇ ಓದಿ ಎಂಬುದಾಗಿ ಹೇಳದೇ ಇರುವಂಥದ್ದು ಸಂತೋಷ. ಕರ್ತನಿಗೆ ಸ್ತೋತ್ರ. ಹೆಚ್ಚಾಗಿ ಬೈಬಲ್ ಓದ್ರಿ. ಸಭೆಯನ್ನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಹೆಚ್ಚಾಗಿ ಸತ್ಯವೇದವನ್ನು ಓದ್ರಿ. ಹೆಚ್ಚಾಗಿ ಪ್ರಾರ್ಥನೆ ಮಾಡುವವರಾಗಿರ್ರಿ. ಈ ಪ್ರಾರ್ಥನೆ ಸತ್ಯವೇದವನ್ನು ಎಂದಿಗೂ ದೇವ ಮಗಳು ಬಿಡುವವರಾಗಿರಬಾರದು. ಕರ್ತನಿಗೆ ಸ್ತೋತ್ರ. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ಏನೆಂದಾಗ ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ನಾನು ಓಡಿದ್ದೇನೆ, ನನಗೆ ನೇಮಿಸಲ್ಪಟ್ಟಂತ ಜಯಮಾಲೆ ನನಗೆ ಏನಾಗಿದೆ, ಸಿದ್ಧವಾಗಿದೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಸ್ತೋತ್ರ, ಹಾಲೆಲೂಯ. ಆತನು ಇಷ್ಟು ಬೇಗನೆ ತನ್ನ ಓಟವನ್ನು ಕೊನೆಗಾಣಿಸಿರುವುದಾದ್ರೆ, ಅಂದ್ರೆ ಆತನ ಸತ್ತ ಮೇಲೆ ಹೇಳ್ತಾ ಇಲ್ಲ, ಜೀವವಾಗಿರುವಾಗ ತಾನು ಹೇಳ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರ. ಹಾಗಾಗಿರುವುದಾದ್ರೆ ನಾನು ಪ್ರೀತಿಯಿಂದ ಕೇಳ್ತೇನೆ, ಈ ವರ್ಷದಲ್ಲಿ ಒಂದು ಸಾರಿ ಸತ್ಯವೇದ ಓದಿ ಮುಗಿಸಿದವರು, ಯಾಕಂದ್ರೆ 5 ತಿಂಗಳು ಮುಗಿತಾ ಇದೆ, ಒಂದು ಸಾರಿ ಓದಿ ಮುಗಿಸಿದವರು ಇದ್ದೀರಾ ಯಾರಾದ್ರೆ? ಈ ವರ್ಷದಲ್ಲಿ 22ರಲ್ಲಿ ಅರ್ಧ ಬೈಬಲ್ ಓದಿ ಕೀರ್ತನೆಯವರಿಗೆ ಓದಿದವರು ಇದ್ದೀರಾ? ಕರ್ತನಿಗೆ ಸ್ತೋತ್ರವಾಗಲಿ. ಹಾಗೆ ಇದರ ನೆಚ್ಚಿನ ದೇವರಿಗೆ ಸ್ತೋತ್ರ ಮಾಡ್ತೇನೆ. ವರ್ಷ ಮುಗಿಯುವಾಗ ಸತ್ಯವೇದ ಒಂದು ಸಾರಿ ಓದಿ ಮುಗಿಸಿದವರು ನಾವು ಆಗಿರೋಣ. ಕರ್ತನಿಗೆ ಸ್ತೋತ್ರ. ಹಾಲೆಲೂಯ. ಕಳೆದ ಸಾರಿ ನಂಗೆ ನೆನಪಿದೆ, ಒಂದು ಸಾರಿ ಬೈಬಲ್ ಓದ್ರೆ ಏನಾದ್ರು ಕೊಡ್ತೇನೆ ಅಂತ ಹೇಳಿದೆ. ಕೆಲವರು ಓದಿದ್ದೀರಾ, ಅದನ್ನು ನಾನು ಕೊಡ್ಲೇ ಇಲ್ಲ. ಸ್ತೋತ್ರ. ನನಗೆ ಗೊತ್ತಿದೆ, ಅದನ್ನು ಕೊಡುವಂತ ಒಂದು ಸಮಯ ನಾನು ಕೊಡ್ತೇನೆ. ಕರ್ತನಿಗೆ ಸ್ತೋತ್ರ. ಹಾಗೆ ಬಿಟ್ಟು ಬೈಬಲ್ ಓದೋದು ನಿಲ್ಲಿಸಬೇಕು. ಕರ್ತನಿಗೆ ಸ್ತೋತ್ರ. ಹೆಚ್ಚಾಗಿ ಓದುವುದಾಗಿದೆ. ಯಾಕೆಂದ್ರೆ ಇಲ್ಲಿ ಪೌಲನು ತನಗೆ ಕೊಟ್ಟಂತ ಸಮಯದಲ್ಲಿ ತನ್ನ ಓಟವನ್ನು ನಾನು ಕೊನೆಗಾಣಿಸಿದ್ದೇನೆ, ನಾನು ಕೊನೆಗಾಣಿಸಿದ ಧೈರ್ಯವಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ನೋಡಾದ್ರೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಾವು ನಮಗೆ ಕೊಡಲ್ಪಟ್ಟ ಒಂದು ಸಮಯ, ನಮಗೆ ಕೊಡಲ್ಪಟ್ಟ ಒಂದು ಅವಕಾಶವನ್ನು ನಾವು ಸ್ತೋತ್ರ ಮುಗಿಸಲಿಕ್ಕೆ ಸಾಧ್ಯವಾಗಿದೆಯಾ? ನಮ್ಮನ್ನು ಲೋಕದಲ್ಲಿ ದೇವರಿಟ್ಟಿರುವುದು ಅನೇಕರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ. ಪ್ರತಿ ದಿವಸ ಅದನ್ನು ಮಾಡಿ ಮುಗಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇದೆಯಾ? ನಾವು ಸತ್ಯವೇದನ ಓದುವರು, ಧ್ಯಾನಿಸುವರಾಗಬೇಕು. ಪ್ರತಿ ದಿವಸ ಅದನ್ನು ಧ್ಯಾನಿಸಲಿಕ್ಕೆ ನನ್ನಿಂದ ನಿಮ್ಮಿಂದ ಸಾಧ್ಯವಾಗ್ತಾ ಇದೆಯಾ? ಕರ್ತನಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ಸಮಯವನ್ನು ನಾವು ಸುಮ್ಮನೆ ಕಳಕೊಳ್ಳದೆ, ಅದನ್ನು ಬೆಲೆಯುಳ್ಳದೆಂಬುದಾಗಿ ನಾವು ತಿಳಿಯುವರಾಗಿರ್ಬೇಕೆಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಸ್ತೋತ್ರ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಸ್ತೋತ್ರ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ಅದರ 12ನೇ ವಾಕ್ಯವನ್ನು ನಾವು ಓದಿಕೊಳ್ಳುವರಾಗಿರೋಣ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 12ನೇ ವಾಕ್ಯ. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಪಡಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಬುದ್ಧಿಯನ್ನು ಏನೇ ಹೇಳಲಿ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೋಧವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿದರು. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ಸ್ತೋತ್ರ
ಮನುಷ್ಯನು ಮಾತ್ರವಲ್ಲ, ಈ ಲೋಕದ ಅಧಿಪತಿ, ಈ ಲೋಕದಲ್ಲಿ ನರಕವನ್ನು ಸೃಷ್ಟಿ ಮಾಡಿದ ಆತನು ಕೂಡ ಮೌನವಾಗಿಲ್ಲ, ಸುಮ್ಮನೆ ಇಲ್ಲ. ಆತನು ಮಹಾರೌದ್ರ ಉಳ್ಳವನಾಗಿ, ಅಂದ್ರೆ ಆತನ ಆತನ ಕೈಯಲ್ಲಿರುವಂತಹ ಸಮಯ ಸ್ವಲ್ಪವೇ ಆತನಿಗೆ ಗೋಚರವಾಗಿದೆ. ಅಲ್ಲಿ ಸೈತಾನನು ತನಗಿರುವ ಸಮಯ ಸ್ವಲ್ಪವೇ ತಿಳಿದು ಮಹಾರೌದ್ರ ಉಳ್ಳವನಾಗಿ ಸ್ತೋತ್ರ 1 ಪೇತ್ರ 5 ರೀತಿಯಲ್ಲಿ ಯಾರನ್ನು ನುಂಗುಲೇಬಾಗಿ ವಂಚಾಗ್ತಾ ಇದ್ದಾನೆ. ಪ್ರಿಯರೇ, ಈ ದಿವಸ ನಾವು ನಮ್ಮ ಸಮಯವನ್ನು, ನಮಗೆ ಕೊಡಲ್ಪಟ್ಟ ಅವಕಾಶಗಳನ್ನು ಹೇಗೆ ಉಪಯೋಗಿಸ್ತಾ ಇದ್ದಾವೆ? ಆರಾಧನೆ ಮಾಡುವುದು ಇಂಥವರೇ ಆಗಿರ್ಬೇಕೆಂಬುದಾಗಿ ನನ್ನ ಕರ್ತನು ಬಯಸ್ತಾ ಇದ್ದಾನೆ. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಹೌದು ಆರಾಧನೆ ಮಾಡ್ತಾ ಇದ್ದಾವೆ, ಎಷ್ಟರ ಮಟ್ಟಿಗೆ ಕುಟುಂಬ ಪ್ರಾರ್ಥನೆ ಮಾಡ್ತಾ ಇದ್ದಾವೆ, ಎಷ್ಟರ ಮಟ್ಟಿಗೆ ಸತ್ಯವೇದವನ್ನು ನಾವು ಧ್ಯಾನಿಸ್ತಾ ಇದ್ದಾವೆ, ಎಷ್ಟರ ಮಟ್ಟಿಗೆ ಪ್ರತಿ ಆರಾಧನೆಯನ್ನು ಪಾಲುಗಾರರಾಗ್ತಾ ಇದ್ದಾವೆ, ನಮ್ಮನ್ನು ನಾವು ಪರೀಕ್ಷಿಸುವರಾಗಿರೋಣ. ಇಲ್ಲಿ ಸ್ತೋತ್ರ ಸೈತಾನನು ತನಗಿರುವ ಸಮಯ ಸ್ವಲ್ಪ ಎಂಬುದಾಗಿ ತಿಳಿದು ಮಹಾರೌದ್ರವುಳ್ಳವನಾಗಿ ಆತನು ನಿಂತಿರುವವನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ. ಅದೇ ರೀತಿಯಾಗಿ ಸ್ತೋತ್ರ ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯದ 29ನೇ ವಾಕ್ಯವನ್ನು ನಾವು ನೋಡುವರಾಗಿರೋಣ. ಮತ್ತಾಯ 8:29. ಅವರು ದೇವರ ಮಗನೇ, ನಮ್ಮ ಕೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದಿಯೇ ಎಂದು ಕೂಗಿದರು. ಸ್ತೋತ್ರ. ಇಲ್ಲಿ ಸೈತಾನನು ಸ್ತೋತ್ರ ಹಾಲೆಲೂಯ ಯೇಸು ಕ್ರಿಸ್ತನ ಬಳಿ ಕೇಳ್ತಾ ಇದ್ದಾನೆ, ದೇವರ ಮಗನೇ, ನಮ್ಮ ಕೊಡವೆ ನಿನಗೇಕೆ? ಕಾಲ ಬರುವುದಕ್ಕಿಂತ ಮುಂಚೆ ನನ್ನನ್ನು ಕಾಡುವುದಕ್ಕೆ ಇಲ್ಲಿಗೆ ನೀನು ಬಂದೆ ಎಂಬುದಾಗಿ ಕೇಳ್ತಾ ಇದ್ದಾನೆ. ಅಂದ್ರೆ ಕರ್ತನು ಸಹ ಸ್ತೋತ್ರ ಹಾಲೆಲೂಯ ತನಗಿರುವ ಸಮಯ ಸ್ತೋತ್ರ ಸೇವೆಯಲ್ಲಿ 3.5 ವರ್ಷ ಮಾತ್ರ ಎಂಬುದಾಗಿ ತಿಳಿದಿರುವ ಕ್ರಿಸ್ತನು ಸಹ ತನ್ನ ತಂದೆ ಕೊಟ್ಟಂತ ಕೆಲಸ ಕಾರ್ಯಗಳನ್ನು ಆತನು ಒಂದು ಸಮಯವು ವ್ಯರ್ಥ ಮಾಡದೆ ಆತನು ಸ್ತೋತ್ರ ಹಾಲೆಲೂಯ ತನ್ನ ಸೇವೆಯನ್ನು ಮಾಡುತ್ತಾ, ಅದ್ಭುತಗಳನ್ನು ಮಾಡುತ್ತಾ, ಸೂಚಕ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡುವಂತ ದೇವರು, ಮುಂಜಾನೆಗಳಲ್ಲಿ ಸುವಾರ್ತೆಗಳನ್ನು ಸಾರುವಂತ ದೇವರು ಆತನು ವಿಶ್ರಮಿಸಿಕೊಳ್ತಾ ಇಲ್ಲ. ಆತನಿಗೆ ವಿಶ್ರಾಂತಿ ಬೇಕೆಂಬುದಾಗಿ ಶಿಷ್ಯರುಗಳು ಬಯಸಿದಾಗಿಯೂ ತನ್ನ ಮುಂದೆ ಬರುವ ಜನರನ್ನು ನೋಡಿ, ಓ ಕುರಿಗಳು ಕುರುಬನಿಲ್ಲದ ಕುರಿಗಳಾಗಿರೋ ತೊದಲ್ತಾ ಇದ್ದಾರೆ ಎಂಬುದಾಗಿ ಹೇಳಿ ಅವರಿಗೆ ಸುವಾರ್ತೆ ಸಾರಲಿಕ್ಕೆ ನನ್ನ ಕರ್ತನು ಸಿದ್ಧನಾಗಿರುವುದಾದ್ರೆ ಪ್ರಿಯರೇ, ಆತನಿಂದ ಸ್ತೋತ್ರ ಹಾಲೆಲೂಯ ರಕ್ಷಣೆ ಹೊಂದಿ ಆತನ ನಾಮದಲ್ಲಿ ತಂದೆ ಮಗ ಪವಿತ್ರಾತ್ಮ ದೀಕ್ಷಾಸ್ಥಾನ ಪಡೆದಂತ ನಾವುಗಳು ಇವತ್ತು ನಮ್ಮ ಸಮಯವನ್ನು ಹೇಗೆ ಉಪಯೋಗಿಸ್ತಾ ಇದ್ದಾವೆ, ನಮ್ಮ ಸಮಯವನ್ನು ದೇವರಿಗೆ ಹೇಗೆ ಕೊಡ್ತಾ ಇದ್ದಾವೆ. ಹಾಲೆಲೂಯ ಹಾಲೆಲೂಯ. ನಮಗೆ ಸಂಬಳ ಕೊಡುವವರೆಗೆ ಅವರು ಓಟಿಯಲ್ಲಿದ್ರೆ ಮಾಡ್ತೇವೆ, ಅವ್ರು ಹೇಳಿದ ಎಲ್ಲವನ್ನೂ ನಾವು ಮಾಡ್ತೇವೆ, ಯಾಕಂದ್ರೆ ಅವರ ಕೈಯಲ್ಲಿ ಸಂಬಳ ಸಿಗ್ತದೆ ಎಂಬುದಾಗಿ. ಆದ್ರೆ ಈ ಉಸಿರನ್ನು ಕೊಟ್ಟವನು, ಈ ಜೀವವನ್ನು ಕೊಟ್ಟವನು ಇವತ್ತು ನಮಗೆ ಹಾಲೆಲೂಯ ಅನೇಕ ಕಾರ್ಯಗಳಲ್ಲಿ ಸ್ತೋತ್ರ ನಮ್ಮನ್ನು ಇನ್ನೂ ಇಲ್ಲಿ ಇಟ್ಟವನ್ನ ಕುರಿತಾಗಿ ನಾವು ಎಷ್ಟರ ಮಟ್ಟಿಗೆ ಚಿಂತಿಸ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ನಮ್ಮ ಸಮಯವನ್ನು ಆತನಿಗೆ ನಾವು ಕೊಡ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಆತನು ನಮಗೆ ಕೊಟ್ಟ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ತಾ ಇದ್ದೇವೆ. ಇದನ್ನು ನಾವು ಇವತ್ತು ಪರೀಕ್ಷಿಸಬೇಕಾಗಿದೆ. ನಾನು ಇವತ್ತೊಂದು ಕೆಲಸ ಮಾಡ್ತಾ ಇರೋದಾದ್ರೆ ನನ್ನ ಓನರಿಗೆ, ನನ್ನ ಯಜಮಾನಿಗೆ ನಾನು ಭಯಪಡೋದಿಲ್ವಾ? 8 ಗಂಟೆಗೆ ಬರ್ಬೇಕೆಂಬುದಾಗಿದ್ರೆ ಮನೆಯಿಂದ 5 ಗಂಟೆಗೆ ಎದ್ದು ಬೇಕಾದ್ರೆ ತಿಂಡಿಯಿಂದ ಓಡಿ ಹೋಗ್ತಾನೆ. ಒಂದು ವೇಳೆ ಶಿವಮೊಗ್ಗದಲ್ಲಿ ಓನರ್ ಇದ್ರೆ ಯಾಕೆ ಬೈತಾನೆ, ಸಂಬಳ ಕಟ್ ಮಾಡ್ತಾನೆ, ಈ ರೀತಿಯಾಗಿ ಯೋಚನೆ ಮಾಡಿ. ಆದ್ರೆ ಸ್ತೋತ್ರ ಎಷ್ಟೋ ಜನ ವೆಂಟಿಲೇಟರ್ ಉಸಿರಾಟಿಗೆ ಕೃತಕ ಉಸಿರಾಟಕ್ಕೆ ಹಣ ಕೊಟ್ಟಿರುತ್ತೆ, ಎಷ್ಟೋ ಜನ ಆಸ್ಪತ್ರೆ ಉಸಿರಾಡ್ತಾ ಇದ್ದಾರೆ. ನಾವು ಉಚಿತವಾಗಿ ಉಸಿರಾಡ್ತಾ ಇದ್ದಾವೆ. ಇದನ್ನು ದೇವರು ಕೊಟ್ಟಿದ್ದಾನೆ, ಆರೋಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಆದ್ರೆ ಭಾನುವಾರ ದೇವರನ್ನು ಆರಾಧಿಸಲಿಕ್ಕೆ ಮಾತ್ರ ಸಮಯಗಳು ನಮಗೆ ಸಿಗ್ತಾ ಇಲ್ಲ. ಸ್ತೋತ್ರ. ಇದರ ಕುರಿತು ಒಂದು ದಿವಸ ನ್ಯಾಯ ವಿಚಾರಣೆಯಲ್ಲಿ ಕರ್ತನು ನನ್ನನ್ನು ನಿನ್ನನ್ನು ಲೆಕ್ಕ ಕೇಳುವವನಾಗಿದ್ದಾನೆ. ನಾನು ನೀನು ಲೆಕ್ಕ ಒಪ್ಪಿಸಬೇಕಾಗಿದೆ. ಪ್ರಿಯರೇ, ಎಚ್ಚರಿಕೆಯಿಂದಿರೋಣ. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ಸತ್ಯವೇದದಲ್ಲಿ ಸಮಯವನ್ನು ಸ್ತೋತ್ರ ಉಪಯೋಗಿಸಿ ಕೊಳ್ಳದವರ ವಿಷಯವಾಗಿ ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಯವನ್ನು ಉಪಯೋಗಿಸಿಕೊಳ್ಳದೆ ಇರುವಂತವರ ಕುರಿತು ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತಾಯ ಬರೆದ ಸುವಾರ್ತೆ 26ನೇ ಅಧ್ಯಾಯ 40ರಿಂದ 45 ವಾಕ್ಯಗಳು. ಕರ್ತನಿಗೆ ಸ್ತೋತ್ರವಾಗಲಿ. 26, 40ರಿಂದ 45 ವಾಕ್ಯ. ಇಲ್ಲಿ ನಾವು ನೋಡ್ತೇವೆ ಸ್ತೋತ್ರ ಯೇಸು ತನ್ನ ಶಿಷ್ಯರುಗಳನ್ನು ಕರೆದುಕೊಂಡು ಗೆತ್ಸೇಮನೆಗೆ ತೋಟಕ್ಕೆ ಆತನು ಹೋಗ್ತಾ ಇರುವುದು ನಾವು ನೋಡ್ತಾ ಇದ್ದೇವೆ. ಹಾಗೆ ಗೆತ್ಸೇಮನೆ ತೋಟಕ್ಕೆ ಹೋದಂತ ಯೇಸು ತನ್ನ ಶಿಷ್ಯರನ್ನು ಒಂದು ಕಡೆ ಬಿಟ್ಟು ಸ್ತೋತ್ರ ಅವರಿಂದ ಸ್ವಲ್ಪ ದೂರ ಹೋಗಿ ತಂದೆಯನ್ನು ಆತನು ಬೇಡ್ತಾ ಇದ್ದಾನೆ. ಆತನ ಹಿಂತಿರುಗಿ ಬರುವಂತ ಆ ಸಮಯದಲ್ಲಿ ಸ್ತೋತ್ರ ಶಿಷ್ಯರುಗಳು ಏನ್ ಮಾಡ್ತಾ ಇದ್ದಾರೆ? ನಿದ್ರೆ ಮಾಡ್ತಿರುವುದನ್ನು ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ. ಗಳಿಗೆ ಸಮೀಪಿಸಿತು, ಈಗ ಮನುಷ್ಯ ಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾರೆ.
ಕರ್ತನಿಗೆ ಸ್ತೋತ್ರ. ಇಲ್ಲಿ ಶಿಷ್ಯರಿಗೆ ಸಿಕ್ಕಿದಂತ ಒಂದು ಸಮಯ, ಸ್ವಾಮಿ ಏನಿಟ್ಟು ಹೋಗ್ತಾ ಇದ್ದಾನೆ, ಸ್ತೋತ್ರ, ಪ್ರಾರ್ಥನೆ ಮಾಡಿ ನನಗಾಗಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ಸ್ತೋತ್ರ, ಹಾಲೆಲೂಯ. ಯಾಕೆಂದ್ರೆ ಸ್ತೋತ್ರ, ಆತ್ಮಸಿದ್ಧವಾಗಿದೆ, ದೇಹಕ್ಕೆ ಬಲ ಸಾಧ್ತಾ ಇಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಆತನು ಹೇಳಿ ಹೋದ. ದೇಶ ಹೋಗಿ ಪ್ರಾರ್ಥನೆ ಮಾಡಿ ಹಿಂತಿರುಗಿ ಬಂದ್ರೆ 3 ಸಾರಿ ಬರುವಾಗಲೂ ಶಿಷ್ಯರು ನಿದ್ರೆ ಮಾಡುತ್ತಿರುವುದು ನಾವು ಕಾಣ್ತಾ ಇದ್ದೇವೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಿನಗಿರುವ ಸಮಯ ಅದು ಅತಿ ಅಮೂಲ್ಯವೆಂಬುದಾಗಿ ನೀವು ಉಪಯೋಗಿಸಿಕೋ. ಸಮಯವನ್ನು ಸುಮ್ಮನೆ ಕಾಲಹರಣ ಮಾಡದೆ, ಸ್ತೋತ್ರ, ಅಕ್ಕಪಕ್ಕದ ಜನರ ವಿಷಯವಾಗಿ ನೀನು ಮಾತನಾಡದೆ, ಅನೇಕರ ವಿಷಯದಲ್ಲಿ ನೀನು ತೀರ್ಪು ಮಾಡದೆ, ಮತ್ತೊಬ್ಬರ ಕುರಿತು ನಿನ್ನ ಬೀದಿ ಕೇರಿಯಲ್ಲಿ ಇರುವಂತಹ ಜನರ ಕುರಿತು ನಿನ್ನ ಆಲೋಚನೆಗಳನ್ನು ಮಾಡದೆ, ನಿನಗೋಸ್ಕರ, ನಿನ್ನ ಯಜಮಾನನಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ದೇವರ ಪಾದವನ್ನು ಹಿಡಿದು ಸಮಯವನ್ನು ಕಳೆಯದೆ ದೇವರ ಮುಂದೆ ನೀನು ಮೊಣಕಾಲು ಎಂಬುದಾಗಿ ನಾನು ಈ ಒಂದು ಸಮಯದಲ್ಲಿ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶಿಷ್ಯರುಗಳಾಗಿ ಸಮಯ ಉಪಯೋಗಿಸಿಕೊಳ್ಳಿಲ್ಲ, ಅವರು ನಿದ್ರೆಯಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಅವರು ನಿದ್ರೆಯಲ್ಲಿ ಹೋಗುವಾಗ ಮನುಷ್ಯ ಕುಮಾರನ ಹಿಡಿದುಕೊಡುವವರು ಅತಿ ಸಮೀಪಕ್ಕೆ ಬಂದಿದ್ದಾರೆ ಎಂಬುದಾಗಿ ಅದು ಸಹ ಶಿಷ್ಯರಿಗೆ ಗೊತ್ತಿಲ್ಲ. ಸ್ವಾಮಿಯ ಬಂದು ಹೇಳ್ತಾ ಇದ್ದಾನೆ, ನೀವಿನ್ನು ನಿದ್ರೆ ಮಾಡಿದ್ದಾನೆ ಆರಿಸಿಕೊಡ್ರಿ, ನನ್ನನ್ನು ಹಿಡಿಯೋರು ಸಮೀಪದಲ್ಲಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಷ್ಟರ ಮಟ್ಟಿಗೆ ಒಂದು ಗಳಿಗೆಯು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಿಕ್ಕೆ ಈ ಶಿಷ್ಯರ ಕೈಯಲ್ಲಿ ಆಗಲಿಲ್ಲ. ಕರ್ತನಿಗೆ ಸ್ತೋತ್ರ, ಹಾಲೆಲೂಯ. ಆದ್ದರಿಂದ ಪ್ರಿಯರೇ, ನಾವು ಈ ರೀತಿಯಾಗಿ ಇರೋದೆ ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಮತ್ತಾಯನ ಇನ್ನೊಂದು ವಿಷಯ, ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 14ರಿಂದ 30 ವಾಕ್ಯಗಳನ್ನು ನಾವು ನೋಡೋಣ. ಅಲ್ಲಿ ಕರ್ತನಿಗೆ ಸ್ತೋತ್ರ, ಹಾಲೆಲೂಯ. ಅಲ್ಲಿ ತಲಾಂತುಗಳ ಕುರಿತು ಬರೆಯಲ್ಪಡ್ತಾ ಇದೆ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 1 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೆ ದೇಶಕ್ಕೆ ಹೋದನು. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ 3 ಜನರಿಗೆ ತಲಾಂತುಗಳನ್ನು ಕೊಡಲ್ಪಟ್ಟ ಒಂದು ತಲಾಂತಿನ ವಿಷಯ ನೋಡ್ತಾ ಇದ್ದೇವೆ. ಒಬ್ಬನಿಗೆ 5, ಒಬ್ಬನಿಗೆ 3, ಮತ್ತೊಬ್ಬನಿಗೆ 1 ತಲಾಂತನ್ನು ಕೊಟ್ಟದನ್ನು ನೋಡ್ತಾ ಇದ್ದೇವೆ. ಹೀಗೆ ತಲಾಂತನ್ನು ಕೊಟ್ಟಂತವರು ಉಪಯೋಗಿಸಿದವರು, ಉಪಯೋಗಿಸದೆ ಇದ್ದವರ ಕುರಿತು ನಾನು ನಿಮ್ಮಲ್ಲಿ ಮಾತನಾಡಲಿಕ್ಕೆ ಬಯಸ್ತೇನೆ. ಅಲ್ಲಿ 25 ಅದರ 15ನೇ ವಾಕ್ಯ. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2 ತಲಾಂತು, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಕರ್ತನಿಗೆ ಸ್ತೋತ್ರವಾಗಲಿ. ಈಗ ಓದಿದ ವಿಷಯವೇ ಸ್ತೋತ್ರ. 3 ಜನರಿಗೆ 3 ರೀತಿಯಲ್ಲಿ ತಲಾಂತನ್ನು ಕೊಟ್ಟು ಅದನ್ನು ಬೇರೊಂದು ದೇಶಕ್ಕೆ ಹೋಗ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರ, ಹಾಲೆಲೂಯ. ಅಲ್ಲಿ 20ರಿಂದ 23 ವಾಕ್ಯವನ್ನು ನಾವು ನೋಡೋಣ. ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು, ನೀನು 5 ತಲಾಂತನ್ನು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೆಯಲ್ಲ, ಇಗೋ ಇನ್ನು 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸ್ವಲ್ಪ ಕೆಲಸದಿಂದ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇರಿಸೇನೆ, ನಿನ್ನ ದಣಿಯು ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತುಗಳು ನನಗೆ ಒಪ್ಪಿಸಿದ್ದೆಯಲ್ಲ, ಇಗೋ ಇನ್ನು 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ 5 ತಲಾಂತು, ಅವರು 2 ತಲಾಂತು ಹೊಂದಿದವರು ಕರ್ತನ ಮುಂದೆ ಬರ್ತಾ ಇದ್ದಾರೆ. ಅವರು ಬಂದು ಹೇಳ್ತಾ ಇದ್ದಾರೆ, ಅವರಿಗೆ ಒಪ್ಪಿಸಲ್ಪಟ್ಟ ತಲಾಂತುಗಳನ್ನ ಕರ್ತನ ಮುಂದೆ ಇಡ್ತಾ ಇದ್ದಾರೆ, ಇಟ್ಟು ಹೇಳ್ತಾ ಇದ್ದಾರೆ, ನೀನು ಕೊಟ್ಟ ತಲಾಂತಿಗೆ 5 ಕೊಟ್ಟದಕ್ಕೆ 5 ಸಂಪಾದಿಸಿದ್ದೇನೆ. ಅಂದ್ರೆ ಸ್ತೋತ್ರ, ಸಂಪಾದಿಸಿದ ಕರ್ತನ ಮುಂದೆ ಹೇಳುವಾಗ ಆತನ ಹೇಳ್ತಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸಣ್ಣದಲ್ಲಿ ನಂಬಿಗಸ್ತು ನೀನು, ಏನ್ ಮಾಡ್ತೇನೆ ನಾನು ದೊಡ್ಡ ಕೆಲಸದಲ್ಲಿ ನಾನು ನೇಮಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸ್ತೋತ್ರ, ಹಾಲೆಲೂಯ. ಹಾಗೆ ಅದು 5, ಹಾಗೆ 2 ಕೊಟ್ಟ ತಲಾಂತು ಕೊಟ್ಟವರು ಮುಂದೆ ಬಂದಾಗ ಹೇಳುವಾಗ ಮತ್ತೊಬ್ಬನು ಸ್ತೋತ್ರ, ಹಾಲೆಲೂಯ, 1 ತಲಾಂತು ಕೊಟ್ಟವನು ಮುಂದೆ ಬರ್ತಾ ಇದ್ದಾನೆ. ಆತನ ಸ್ತೋತ್ರ 25-26. ಅವನ ದಣಿಯು ಅವನಿಗೆ, ಮೈಗಳನ್ನಾದ ಕೆಟ್ಟ ಆಳು ನೀನು, ನಾನು ಬಿತ್ತಿದವರಲ್ಲಿ ಕೊಯ್ಯುವವನು ತುರದಿರುವುದರಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಾಯದ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡುಗೆ ಅಂದನು. ಸ್ತೋತ್ರ. ಇಲ್ಲಿ ನೋಡ್ತೇವೆ, ಇದ್ದವನ ಕೈಗೆ ಇಲ್ಲದನ್ನು ತೆಗೆದುಕೊಡುವರು ಎಂಬುದಾಗಿ ಹೇಳ್ತಾರೆ. ಕರ್ತನಿಗೆ ಸ್ತೋತ್ರ. ಇಲ್ಲ ಮಾಡ್ತಾ ಇರುವುದು 1 ತಲಾಂತು ಹೊಂದಿದ ಒಬ್ಬ ವ್ಯಕ್ತಿ, ಆತನ ಸ್ತೋತ್ರ, ಆತನು ಕೊಟ್ಟಂತ ತಲಾಂತನೂ ಉಪಯೋಗಿಸಲಿಲ್ಲ, ಅದನ್ನು ಭೂಮಿಯಲ್ಲಿ ಬಚ್ಚಿಟ್ಟಿದ್ದಾನೆ. ಮಾತ್ರವಲ್ಲದೆ ಕೊಟ್ಟಂತ ಯಜಮಾನನಿಗೆ ಹೇಳ್ತಾ ಇದ್ದಾನೆ, ನೀನು ಸ್ತೋತ್ರ ಕೊಯ್ಯದೆ ಇರುವಲ್ಲಿ ನೀನು ಕೂಡಿಸುವವನು, ನೀನು ದೂರದಿರುವಲ್ಲಿ ಕೂಡಿಸುವವನು ಎಂಬುದಾಗಿ ನಿನಗೆ ಭಯಪಟ್ಟು ನಾನೇನ್ ಮಾಡಿದ್ದೆ, ಈ ತಲಾಂತನ್ನು ಬಚ್ಚಿಟ್ಟೆ ಎಂಬುದಾಗಿ ಹೇಳ್ತೇನೆ. ಆಗ ಆತನು ಹೇಳ್ತಾನೆ, ನೀನು ಯಾರು? ನಂಬಿಗಸ್ತನಾದ ಒಳ್ಳೆಯ ಆಳು ನೀನು, ಸಣ್ಣದಲ್ಲಿ
ಇಬ್ಬರಿಗೆ ಹೇಳುವಾಗ ಈ ಒಂದು ತಲಾಂತನಿಗೆ ಹೇಳ್ತಾ ಇದ್ದಾನೆ, ನೀನು ಮೈಗಳ್ಳನು. ಹಾಲೆಲೂಯ. ಮೈಗಳ್ಳನು ಅಂದ್ರೆ ಏನು? ಸೋಂಬೇರಿ. ಹಾಲೆಲೂಯ. ಸೋಂಬೇರಿ ನೀನು ಎಂಬುದಾಗಿ ಜ್ಞಾನೋಕ್ತಿಯಲ್ಲಿ ಹೇಳ್ತಾ ಇದ್ದೆ. ಸೋಂಬೇರಿಯೇ, ನೀನು ಯಾರ ಬಳಿಗೆ ಹೋಗು? ಇರುವೆಯ ಬಳಿಗೆ ಹೋಗು. ಇರುವೆಗೆ ಪ್ರಭುಗಳಿಲ್ಲ, ನಾಯಕರಿಲ್ಲ, ಆದ್ರೂ ಅದರ ಕೆಲಸಗಳನ್ನು ಅವುಗಳು ಮಾಡ್ತಾ ಇದೆ. ಕರ್ತನಿಗೆ ಸ್ತೋತ್ರ. ಹಾಗಾಗಿರುವುದಾದ್ರೆ ಒಂದು ತಲಾಂತನ್ನು ಹೊಂದಿ ಅದನ್ನು ಭೂಮಿಯಲ್ಲಿ ಬಚ್ಚಿಟ್ಟಂತ ಜನರು ಅವರು ಮೈಗಳ್ಳರಾಗಿದ್ದಾರೆ. ಅವರು ಹೌದು ಇರುವೆಗಿಂತಲೂ ಸೋಂಬೇರಿಗಳಿರುವುದಾಗಿ ಸ್ತೋತ್ರ. ಇರುವೆಯ ಬಳಿ ಇವರು ಹೋಗಿ ಕಲಿಬೇಕೆಂಬುದಾಗಿ ಸತ್ಯವೇದದಲ್ಲಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಹಾಲೆಲೂಯ. ಕರ್ತನಿಗೆ ಸ್ತೋತ್ರ. ಆ ತಲಾಂತು ನಿನಗೆ ಸಭೆಯಲ್ಲಿ ಆಡುವುದಕ್ಕಾಗಿರ್ಬೋದು, ಆ ತಲಾಂತು ನಿನಗೆ ಸಭೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿರ್ಬೋದು, ಆ ತಲಾಂತು ನಿನಗೆ ಸ್ತೋತ್ರ ಅನೇಕರ ರೋಗಗಳನ್ನು ಬಿಡಿಸುವುದಕ್ಕಾಗಿರ್ಬೋದು, ಆ ತಲಾಂತು ನೀನಿರುವ ಪಟ್ಟಣದ ಕ್ಷೇಮವನ್ನು ಬಯಸುವಂತಾಗಿರ್ಬೋದು, ಆ ತಲಾಂತು ಸ್ತೋತ್ರ ಕ್ರಿಸ್ತನಲ್ಲಿ ನೀನು ಉಪಯೋಗಿಸಬೇಕು. ಇವತ್ತು ಅನೇಕರು ಆ ತಲಾಂತನ್ನು ಸ್ತೋತ್ರ ತಮಗಿರುವ ತಲಾಂತನ್ನು ಉಪಯೋಗಿಸುವಂಥದ್ದು ಲೋಕದ ಬಿಸಿನೆಸ್ಗಳಲ್ಲಿ, ಲೋಕದ ಕೆಲಸ ಕಾರ್ಯಗಳಲ್ಲಿ, ಲೋಕದ ಮಾತುಗಳಲ್ಲಿ, ಲೋಕದ ಜನರ ಮಧ್ಯದಲ್ಲಿ ಧರ್ಮನಿಂದಕರು, ಪಾಪಾತ್ಮರು, ದುರಾತ್ಮರು ಇವರ ಬಳಿಯಲ್ಲಿ ತಲಾಂತಗಳನ್ನು ಉಪಯೋಗಿಸ್ತಾರೆ ಹೊರತು ಕರ್ತನ ಕೊಟ್ಟ ಆತ್ಮಿಕವಾದ ತಲಾಂತನ್ನು ಸಭೆಗಳಲ್ಲಿ ಉಪಯೋಗಿಸಲಿಕ್ಕೆ ಎಷ್ಟೋ ಜನರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಲೆಲೂಯ. ಹಾಲೆಲೂಯ. ಇವತ್ತು ನಿನಗೆ ಕೊಡಲ್ಪಟ್ಟ ತಲಾಂತಿನಲ್ಲಿ ಸ್ತೋತ್ರ, ಆ ತಲಾಂತು ನಿನಗೆ ಕೊಡಲ್ಪಟ್ಟಂತ ಸಮಯ, ನಿನಗೆ ಕೊಡಲ್ಪಟ್ಟಂತ ಅವಕಾಶಗಳನ್ನು ನೀನು ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಂಡಿದೆಯಾ? ಎಷ್ಟರ ಮಟ್ಟಿಗೆ ಉಪಯೋಗಿಸಿಕೊಂಡಿದ್ಯಾ? ಇದರ ಕುರಿತು ಒಂದು ದಿವಸ ನೀನು ಲೆಕ್ಕ ಕೊಡಬೇಕಾಗ್ತದೆ. ನೀನು ಮೈಗಳನ್ನದ ಹಾಳು ಎಂಬ ಶಬ್ದವನ್ನು ದೇವರಿಂದ ನೀನು ಕೇಳಬೇಕಾಗ್ತದೆ. ಆದ್ದರಿಂದ ಎಚ್ಚೆತ್ತುಕೋ. ಈ ದಿವಸವೇ ನೀನು ನಂಬಿಕೆಸದ ಆಳಿನ ರೀತಿಯಲ್ಲಿ ನಿನ್ನ ಕೆಲಸಗಳನ್ನು ಮಾಡುವವನಾಗಿರು. ಕರ್ತನಿಗೆ ಸ್ತೋತ್ರವಾಗಲಿ. ಹಾಗೆ 25ರಲ್ಲಿ 1-10 ನಾವು ನೋಡ್ತೇವೆ. ಅಲ್ಲಿ ಸ್ವಲ್ಪ 10 ಕನ್ನಿಕೆಯರ ವಿಷಯವಾಗಿ ನಾವು ನೋಡ್ತೇವೆ. 10 ಕನ್ನಿಕೆಯರು ಕ್ರಿಸ್ತನ ಬರೋಣ ಸ್ತೋತ್ರ ಮೊದಲಿನ ಬರೋಣದಲ್ಲಿ ಎಚ್ಚರವಾಗಿದ್ದಾರೆ. ಎಲ್ಲರ ಬಳಿ ದೀಪಗಳಿದೆ, ಆದ್ರೆ ಸಮಯವನ್ನು ಉಪಯೋಗಿಸಬೇಕಾದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿಕ್ಕೆ 5 ಜನರಿಗೆ ಅಲ್ಲಿ ಸಾಧ್ಯವಾಗಿಲ್ಲ. ಮೊದಲಿಗನು ತಡವಾಗುವಾಗ ಅವರ ದೀಪದಲ್ಲಿದ್ದ ಎಣ್ಣೆ ಮುಗಿದು ಹೋಗ್ತಾ ಇದೆ. ಹಾಲೆಲೂಯ. ಹಾಲೆಲೂಯ. ಮೊದಲಿಗನು ತಡವಾಗುವ ಅವರ ದೀಪದಲ್ಲಿರುವ ಎಣ್ಣೆ ಮುಗಿದು ಹೋಗ್ತದೆ. ಅದೇ ರೀತಿ ಇವತ್ತು ನಂಬಿಗಸ್ತರ ಸಾಲಿನಲ್ಲಿರುವಂತ ಆರಿಸಲ್ಪಟ್ಟಂತ ಕರೆಯಲ್ಪಟ್ಟಂತ ಜನರುಗಳು, ಈ ದಿವಸದ ಪರಿಸ್ಥಿತಿಗಳು, ಈ ದಿನದ ವರ್ತಮಾನಗಳು, ಈ ದಿನದ ಈ ಕಾರ್ಯಗಳ ಮಧ್ಯದಲ್ಲಿ ಸ್ತೋತ್ರ ಹಾಲೆಲೂಯ ಅನೇಕರ ದೀಪಗಳು ನಷ್ಟವಾಗಿ ಹೋಗ್ತಾ ಇದೆ. ಅನೇಕರ ಬಳಿ ಆತ್ಮಿಕತೆ ಕೊರತೆಗಳಿಂದ ಅವರ ಎಣ್ಣೆಗಳು ಅವರ ಕೈಯಲ್ಲಿ ಇಲ್ಲದ ಪರಿಸ್ಥಿತಿಗೆ ಅನೇಕರು ಇವತ್ತು ಬಂದಿದ್ದಾರೆ. ಅನೇಕರು ಸ್ತೋತ್ರ ದೀಪಗಳು ಉರಿತಾರೆ, ಆದ್ರೆ ಮೊದಲಿಂದನು ಸ್ವಲ್ಪ ತಡವಾಗಿ ಬರುವುದಾದ್ರೆ ಎಣ್ಣೆ ಇಲ್ಲ. ಆ ಎಣ್ಣೆಗೆ ಬೇಕಾದ ಆತ್ಮಿಕತೆಯಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೀನು ಯಾವುದರಲ್ಲಿ ಬೇಕಾದ್ರೆ ಬಿದ್ದು ಹೋಗು. ಸ್ತೋತ್ರ. ಲೋಕದಲ್ಲಿ ನೀನು ಭೂಮಿಯಲ್ಲಿ ಕೆಳಗೆ ಹೋಗುವಾಗ ಬಿದ್ದು ನಿನ್ನ ಕಾಲು ಮುರಿದು ಹೋದ್ರೂ ಚಿಂತೆ ಇಲ್ಲ, ನಿನ್ನ ಕಣ್ಣ ಕೈಯ ನಿನಗೆ ಶರೀರದಲ್ಲಿ ಗಾಯಗಳಾದ್ರೂ ಚಿಂತೆ ಇಲ್ಲ. ಆದ್ರೆ ಆತ್ಮಿಕತೆ ನಷ್ಟಪಟ್ಟು ನೀನು ಬಿದ್ದು ಹೋದ್ರೆ ಇನ್ನೆಂದಿಗೂ ನೀನು ಎದ್ದೇಳಲಿಕ್ಕೆ ಸಾಧ್ಯವಿಲ್ಲ. ಕರ್ತನಿಗೆ ಸ್ತೋತ್ರ. ಆದ್ದರಿಂದ ಕೈಕಾಲು ಮುರಿಯಲ್ಪಟ್ಟವರಿಗೆ ಅದು ಸೇರ್ತದೆ, ಶರೀರದಲ್ಲಿ ಏನೇ ಗಾಯಗಳಾದ್ರೂ ವಾಸಿ ಆಗ್ತದೆ. ಆತ್ಮಿಕವಾಗಿ ಬಿದ್ದು ಹೋದ್ರೆ, ಆತ್ಮಿಕತೆಯಲ್ಲಿ ಬಿದ್ದು ಹೋದ್ರೆ ಮತ್ತೆ ಎದ್ದೇಳಲಿಕ್ಕೆ ಸಾಧ್ಯತೆ ಬಹಳ ಕಡಿಮೆ ಆಗಿರ್ತದೆ. ಆದ್ದರಿಂದ ಸ್ತೋತ್ರ ನೀನು ದೀಪದಲ್ಲಿ ಸ್ತೋತ್ರ ದೀಪ ಉರಿಯುವುದು ಮಾತ್ರವಲ್ಲ, ಅದಕ್ಕೆ ಅವಶ್ಯಕತೆ ಆಗಿರುವ ಎಣ್ಣೆ ಯಾವಾಗಲೂ ನಿನ್ನ ಬಳಿಯಲ್ಲಿ ಇರಬೇಕು. ಆ ಎಣ್ಣೆ ನಿನ್ನ ಬಳಿ ಇರಬೇಕಂದ್ರೆ ಮಾತ್ರ ರೀತಿಯಲ್ಲಿ ಸಮಯವನ್ನು ಉಪಯೋಗಿಸಿ ಅವಕಾಶ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಳ್ತಾ, ಅವಕಾಶ ಮತ್ತೆ ನಿನಗೆ ಸಿಕ್ಕೋದಿಲ್ಲ. ಅವಕಾಶ ನಿನಗೆ ಸಿಕ್ಕಿದ ಅವಕಾಶದಲ್ಲಿ ಗಟ್ಟಿಯಾಗಿ ಯಾಕೋಬನಂತೆ ದೇವರ ಪಾದವನ್ನು ಹಿಡಿದು ನೀನನ್ನು ಆಶೀರ್ವದಿಸುವವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬಾಗಿಲ್ಲ ರೀತಿಯಲ್ಲಿ ಸ್ತೋತ್ರ. ಹಾಗೆ ಹೇಳಿದ ಯಾಕೋಬನು ಇಲ್ಲಿ ಯಾಕೋಬನಾಗಿ ಅಲ್ಲ, ಮುಂದೆ ಇಸ್ರಾಯೇಲನಾಗಿ ಮಾತನಾಡ್ತಾನೆ. ಹಾಲೆಲೂಯ. ಹಾಲೆಲೂಯ. ನಿನ್ನ ಹೆಸರನ್ನೇ ನನ್ನ ಕರ್ತನು ಬದಲಾಯಿಸ್ತಾನೆ, ನಿನ್ನ ಜೀವಿತವನ್ನೇ ನನ್ನ ಕರ್ತನು ಬದಲಾಯಿಸ್ತಾನೆ. ಯಾವಾಗ ಎಂದಾಗಿದ್ರೆ ಕರ್ತನ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಬಂದಾಗ, ಕರ್ತನ ಆಶೀರ್ವಾದ ನಿನ್ನ ಬಾಳಿನಲ್ಲಿ ಬಂದಾಗ, ಆತನ ಬೆಳಕು ನಿನ್ನ ಜೀವಿತದಲ್ಲೂ, ನಿನ್ನ ಬಾಳಿನಲ್ಲೂ, ನಿನ್ನ ಕುಟುಂಬದಲ್ಲೂ, ನಿನ್ನ ಸಭೆಯಲ್ಲೂ ಬಂದಾಗ ನಿಮ್ಮ ಎಲ್ಲರ ಜೀವಿತವೇ ಬದಲಾಗಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಸಮಯವನ್ನು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂಬುದಾಗಿ ತಿಳಿಯುವ ನಾವು ಆಗಿರೋ ಸ್ತೋತ್ರ. ಹಾಲೆಲೂಯ. ಯಾಕೆಂದ್ರೆ ಆದಿಕಾಂಡ 19ನೇ ಅಧ್ಯಾಯವನ್ನು ನೋಡ್ತೇವೆ. ಲೋಟನಿಗೆ ಒಂದು ಅವಕಾಶ ಸಿಕ್ಕಿತು, ಅಬ್ರಾಮನ ನಿಮಿತ್ತ ಒಂದು ಅವಕಾಶ ಸಿಕ್ಕಿತು.
ಆ ಅವಕಾಶ ಸ್ತೋತ್ರ ಅನೇಕ ಸರಿ ನಾವು ಹೇಳಿದ್ರೆ ಲೋಟನಿಗೆ ಅವಕಾಶ ಸಿಕ್ಕಿತ್ತು, ಅದನ್ನು ಉಪಯೋಗಿಸಿಕೊಳ್ಳಿಲ್ಲ ಎಂಬುದಾಗಿ. ಹೇಳುವಂತ ನನಗೂ ಅನೇಕ ಅವಕಾಶ ಸಿಕ್ಕಿತ್ತು, ನಾನು ಉಪಯೋಗಿಸಿಕೊಂಡಿಲ್ಲ. ಕೇಳುವಂತ ನಿಮಗೂ ಅವಕಾಶ ಸಿಕ್ಕಿದೆ, ನೀವು ಉಪಯೋಗಿಸಿಕೊಂಡಿಲ್ಲ. ಕರ್ತನಿಗೆ ಸ್ತೋತ್ರ. ಇಲ್ಲಿ ಲೋಟನಿಗೆ ಅವಕಾಶ ಸಿಕ್ತು, ನೀನು ಆ ದೂರದ ಸ್ಥಳಕ್ಕೆ ನೀನು ಹೋಗು, ಅಪ್ಪ ಅಲ್ಲಿಗೆ ಹೋಗೋಷ್ಟೊಳಗೆ ನಾನು ಏನಾಗ್ತೀನಿ, ಸತ್ತೋಗ್ಬಿಡ್ತೀನಿ, ನಾನು ಇಲ್ಲೇ ಹೋಗ್ತೀನಿ ಎಂಬುದಾಗಿ. ಅಲ್ಲಿಗೆ ಹೋಗ್ಲಿಕ್ಕೂ ತಡ ಮಾಡಿದ. ಅಲ್ಲಿಗೆ ಹೋಗುವವರೆಗೂ ಸ್ವಾಮಿ ಹೇಳ್ತಾರೆ, ನೀನು ಇಲ್ಲಿಂದ ಹೋಗುವವರೆಗೂ ಈ ಸೋದೋಮರು ನಾನು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿದ್ರೆ ಆ ಮೂರ್ಖನಾದ ಲೋಟನು ಒಂದು ವೇಳೆ ಮೊದಲೇ ಸ್ಥಳಕ್ಕೆ ನಾನು ಹೋಗ್ತೇನೆ ಅಂತ ಹೋಗಿದ್ರೆ ಅಲ್ಲಿವರೆಗೂ ಸ್ವಾಮಿ ಸೊದೋಮರನ್ನು ನಾಶ ಮಾಡ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆ ಲೋಟನ ಜೀವಿತ ಆ ರೀತಿ ಅಂತ್ಯ ಕಾಣ್ತಾ ಇರಲಿಲ್ಲ. ಕರ್ತನಿಗೆ ಸ್ತೋತ್ರ. ನಾವು ಅನೇಕ ಸಾರಿ ನನ್ನ ಆಲೋಚನೆ ನನ್ನ ಮಾರ್ಗದಲ್ಲಿ ನಡೀಲಿಕ್ಕೆ ಹೋಗ್ತೇನೆ, ಆದ್ರೆ ಏಷಯ 55:8 ಪ್ರಕಾರ ಆತನ ಮಾರ್ಗ ಆತನ ಆಲೋಚನೆಯಲ್ಲಿ ನಾವು ನಡೆಯಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಆಲೋಚನೆ ನನ್ನ ಮಾತು ನನ್ನ ಮಾರ್ಗದಲ್ಲಿ ನಾನು ನಡೀತೇನೆ, ನಾನು ಹೇಳಿದೆ ಸರಿ ಎಂಬುದಾಗಿ ನೆನೆಸ್ತೇನೆ. ಇಲ್ಲ, ಆತನ ಮಾತು ಆತನ ಆಲೋಚನೆ ಸರಿಯಾದದ್ದು. ಹಾಗೆ ನಡೆಯದಿರುವ ಲೋಟನು ಸಮಯವನ್ನು ತನಗೆ ಕೊಡಲ್ಪಟ್ಟ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ಓದನ್ನು ನೋಡ್ತೇವೆ. ಸತ್ಯದಲ್ಲಿ ಅವಕಾಶವನ್ನು ಸಮಯವನ್ನು ಉಪಯೋಗಿಸಿಕೊಂಡವರ ಕುರಿತು ನಾವು ನೋಡೋರಾಗಿರೋಣ. ಕರ್ತನಿಗೆ ಸ್ತೋತ್ರ. ಒಂದು ವಾಕ್ಯ ಓದಿಕೊಳ್ಳೋಣ. 2 ಅರಸುಗಳ ಪುಸ್ತಕ 1ನೇ ಅಧ್ಯಾಯ, ಅದರ 2 ವರ್ಷಗಳ ಪುಸ್ತಕ 5ನೇ ಅಧ್ಯಾಯ 1ರಿಂದ 14 ವಾಕ್ಯಗಳು ಸ್ತೋತ್ರ ನಾವು ಓದಲಿಕ್ಕೆ ಇರುವಂತದ್ದು. ಅದರಲ್ಲಿ ಕೆಲವು ವಿಷಯಗಳು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸ್ತೋತ್ರ. ಹಲ್ಲೆಲೂಯಾ. ಅಲ್ಲಿ ಎಲೀಷನು ಕುಷ್ಠರೋಗಿಯ ನಾಮಾನನ್ನು ವಾಸಿ ಮಾಡಿದರ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಡ್ತಾ ಇದೆ. ಅಲ್ಲಿ ಸ್ತೋತ್ರ. ಹಲ್ಲೆಲೂಯಾ. ಅಲ್ಲಿ ಸುಲಿಗೆ ಮಾಡುವಂತ ಒಂದು ಸಮಯದಲ್ಲಿ ಸ್ತೋತ್ರ 2ನೇ ವಾಕ್ಯವನ್ನು ಓದ್ರಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇಲ್ಲಿ ಆ ಸುಲಿಗೆಯಾಗಿ ಅಂದ್ರೆ ಆ ಸ್ತೋತ್ರ ತೆಗೆದುಕೊಂಡ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲನ ವಿಷಯವಾಗಿ ನಾವು ನೋಡ್ತೇವೆ. ಇಲ್ಲಿಯೂ ಇಸ್ರಾಯೇಲ್ನ ಒಂದು ಸ್ತೋತ್ರ, ಒಂದು ಹುಡುಗಿ ಸ್ತೋತ್ರ, ಆಕೆಯನ್ನು ಸ್ತೋತ್ರ ಅಲ್ಲಿ ದಾಸಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ ಸ್ತೋತ್ರ ಮನೆ ಕೆಲಸಕ್ಕಾಗಿ. ಆಕೆ ಆ ಸ್ಥಳದಲ್ಲಿ ಇರುವಾಗ ಅಲ್ಲಿ ಸ್ತೋತ್ರ ಹಾಲಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ಒಂದು ಮಾತನ್ನು ಹೇಳ್ತಾ ಇದ್ದಾಳೆ. ಆ ಸ್ತೋತ್ರ 4ನೇ ವಾಕ್ಯದಲ್ಲಿ ಆಕೆ ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮರ್ಯದಲ್ಲಿರುವ ಪ್ರವಾದಿ ಹತ್ತಿರ ಇರುತ್ತಿದ್ರೆ ಎಷ್ಟೋ ಒಳ್ಳೆದಾಗ್ತಾ ಇತ್ತು, ಅವನು ಇವನನ್ನು ಕುಷ್ಠದಿಂದ ವಾಸಿ ಮಾಡುತ್ತಿದ್ದ ಎಂಬುದಾಗಿ. ಬೇರೆ ನಮಗೆ ಸಿಕ್ಕಿದಂತ ಸಮಯ, ನಮಗೆ ಸಿಕ್ಕಿದಂತ ಅವಕಾಶಗಳು ಎಂದಿಗೂ ನಾವು ನಷ್ಟಪಡಿಸಿಕೊಳ್ಳೋರಾಗಿರಬಾರದು. ಈ ಹುಡುಗಿಗೆ ಸಿಕ್ಕಿದ ಸಮಯ, ಈ ಹುಡುಗಿ ಸ್ತೋತ್ರ ಕೆಲಸಕ್ಕಾಗಿರುವಂತವಳು, ಮನೆ ಕೆಲಸ ಮಾಡುವಂತವಳು, ಆಗ ಒಂದು ಸಮಯ ಈಕೆಗೆ ಸಿಕ್ತು. ಯಾಕೆಂದ್ರೆ ತನ್ನ ಯಜಮಾನನು ಕುಷ್ಠರೋಗದಲ್ಲಿದ್ದಾನೆ, ನಾಮಾನನು ಕುಷ್ಠಾಪಿದವನಾಗಿದ್ದಾನೆ. ಆಗ ಈಕೆಗೆ ಒಂದು ಸಮಯ ಸಿಕ್ತ. ಸಮಯ ತನ್ನ ದೇಶದ ಪ್ರವಾದಿಯ ಕುರಿತು ಸ್ತೋತ್ರ ಇಲ್ಲಿ ಪರಿಚಯಿಸಲಿಕ್ಕೆ ಸಾಕ್ಷಿ ಇರುವಂತ ಸಮಯ ಈಕೆಗೆ ಸಿಕ್ತು. ಅದು ಆ ಅವಕಾಶವನ್ನು ಈ ಮನೆ ಕೆಲಸದ ಹುಡುಗಿ ಉಪಯೋಗಿಸಿಕೊಂಡ. ಹಲ್ಲೆಲೂಯಾ. ನಮಗೆ ಎಷ್ಟೋ ಅವಕಾಶಗಳು ಸಿಕ್ಕಿದೆ, ಅನೇಕರನ್ನು ಕ್ರಿಸ್ತನೆಡೆಗೆ ನಡೆಸಲಿಕ್ಕೆ ನಾವು ಅವಕಾಶ ಉಪಯೋಗಿಸಿಕೊಳ್ಳಿಲ್ಲ. ಅಯ್ಯೋ ಅವನು ಆದ್ರೆ ಹಂಗೆ ಆಗಿ ಹೋಗ್ಲಿ, ನಮಗೇನು, ಅವ್ನು ಮಾಡಿದಕ್ಕೆ ಅವನು ಅನುಭವಿಸ್ತಾ ಇದ್ದಾನೆ, ಅವತ್ತು ನನಗೆ ಹಿಂಗೆ ಹೇಳುತ್ತಲ್ಲ ಅವನಿಗೆ ಹಂಗೆ ಆಗಲಿ ಎಂಬುದಾಗಿ ಕೈ ಕಾಲುಗಳಲ್ಲಿರುವ ನಟಿಕೆಗಳನ್ನು ತಗೊಂಡು ನಾವು ಸುಮ್ಮನೆ ಆದ ಅನೇಕ ಪರಿಸ್ಥಿತಿಗಳಿದೆ. ಹಿಂಗೆ ಆಗ್ಬೇಕು, ಇವ್ನು ರೋಗ ಬಂದಿದ್ದು ಒಳ್ಳೇದೆ, ಇವ್ನಿಗೆ ಹಿಂಗಾಗಿದ್ದು ಒಳ್ಳೇದೆ, ಹಿಂಗೆ ಆಗ್ಬೇಕು, ಇವ್ನು ಹಿಂಗೆ ಇರ್ಬೇಕು ಎಂಬುದಾಗಿ ಎಷ್ಟೋ ಸರಿ ನಾವ್ಯಾರು ದೇವರ ಮಕ್ಕಳು, ನಾವು ದೇವರ ಮಕ್ಕಳು. ನಮ್ಮ ಸಮಯ ನಮಗೆ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಳ್ಳಿಲ್ಲ. ಅನೇಕ ಸಾರಿ ಅನೇಕ ರೋಗದಲ್ಲಿರುವಂತವ್ರು ಅನೇಕರಿಗೆ ಕಣ್ಣೀರಿಟ್ಟು ನಮ್ಮ ಮುಂದೆ ಎಷ್ಟೋ ಜನ ಹೇಳಿದ್ರು. ಹೇಳುವಾಗ ನಾವು ಹಿಂಗ್ ಮಾಡಿದ್ರೆ ನೀನು ಹಿಂಗ್ ಮಾಡುವಂತ ಐಡಿಯಾ ಕೊಟ್ಟು ಹೊರತು ಸ್ವಾಮಿ ಬಳಿಗೆ ನೀನು ಬಾತು ನಾವು ಹೇಳಲೇ ಇಲ್ಲ. ಹೇಳಿದೀವ ನಾವು. ಅವ್ರು ಹೇಳಿದಕ್ಕೆ ಅವರು ಅಲ್ಲೊಂದು ಹುಲಿ ನೋಡಿದೆ ಅಂತ ಹೇಳಿದ್ರೆ ನಾನು 3 ಹುಲಿ ಜೊತೆ ಜಗಳ ಮಾಡಿದೆ ಅಂತ ಹೇಳುವಂತವ್ರು ನಾವು ಇವತ್ತು. ಒಂದು ಹಾವಿನ ವಿಷಯ ಒಬ್ರು ಹೇಳಿದ್ರೆ 10 ಜನ ಹಾವಿನ ವಿಷಯ ಹೇಳ್ತೀವಲ್ಲ ನಾವು. ಆ ರೀತಿಯ ಸಮಯ ಕಳೆಯುವಂತವ್ರು ನಾವು. ಆದ್ರೆ ಈ ಹುಡುಗಿ ಕೆಲಸದ ಮಧ್ಯೆಯಲ್ಲಿಯೂ ಅದು ಹೇಳ್ತಾ ಇದ್ದಾರೆ, ಈತನು ಅಲ್ಲಿರ್ತಾ ಇದ್ರೆ ಈತನು ವಾಸಿ ಆಗ್ತಾ ಇದ್ದಾನೆ. ಆಗ ನಾಮಾನನು ಇದನ್ನು ಕೇಳಿ ಸ್ತೋತ್ರ ಎಲ್ಲಿಗೆ, ಎಲೀಷನ ಬಳಿಗೆ ಓಡಿ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಹೋಗಿ ಸ್ತೋತ್ರ ಹಲ್ಲೆಲೂಯಾ, ಆತನು ಕುಷ್ಠದಿಂದ ಬಿಡುಗಡೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ.
ಹಾಲೆಲೂಯ. ನಮಗಿರುವಂತ ಸಮಯ, ನಮಗಿರುವಂತ ಅವಕಾಶಗಳನ್ನು ನಾವು ಉಪಯೋಗಿಸಿಕೊಳ್ಳೋಣ. ನಮಗೆ ಸಮಯವಿರುವಾಗ, ಅವಕಾಶಗಳಿರುವಾಗ ಸ್ತೋತ್ರ ಹಾಲೆಲೂಯ. ಹೌದು, ಸೇವೆಯ ಮೇಲೆಯೋ ಸಭೆಯ ಮೇಲೆಯೋ ಇನ್ಯಾವುದೋ ಕುರಿತು ಸ್ತೋತ್ರ ಹಾಲೆಲೂಯ ಸಣ್ಣ ಸಣ್ಣ ಕಾರ್ಯಗಳಿಗಾಗಿ ದೇವರ ಪ್ರಸನ್ನತೆ ನಾವು ಕಳೆದುಕೊಳ್ಳದೆ ಅದನ್ನು ಉಪಯೋಗಿಸುವರಾಗಿ ಕರ್ತನಿಗೆ ಸ್ತೋತ್ರ. ಹಾಗೆ ಸ್ತೋತ್ರ ಹಾಲೆಲೂಯ. ಅಲ್ಲಿ ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. 12-36 ವಾಕ್ಯಗಳಲ್ಲಿ ನಾವು ನೋಡ್ಲಿಕ್ಕೆ ಅಲ್ಲಿ ಸಾಧ್ಯ. 25-26ನೇ ವಾಕ್ಯ ನಾವು ಓದುವುದಾದ್ರೆ ಅಲ್ಲಿ ಓದಲಿಕ್ಕೆ ಸಾಧ್ಯವಿದೆ. ಅಲ್ಲಿ ಪೌಲ ಸೀಲರನ್ನು ಹೊಡೆದ್ರು, ಚಾಟಿಗಳಿಂದ ಹೊಡೆದ್ರು, ಅವರು ಹಿಂಸಿಸಿದ್ರು, ಎಲ್ಲವನ್ನೂ ಮಾಡಿದ್ರು, ಅವ್ರನ್ನ ಸೆರೆ ಒಳಗೆ ಹಾಕಿಸಿದ್ರು. ದೇವರೇ, ನನಗೆ ಬೇಕಾದಷ್ಟು ಅಡುಗೆ ಇತ್ತು, ನಾನು ಗಮಾಲಿನ ಬಳಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದೆ, ಆದ್ರೆ ನನ್ನ ನಿನ್ನ ಕರೆದ ಕೂಡಲೇ ನಾನು ಮುಟ್ಟಾಳ ನಿನ್ನನ್ನು ಹಿಂಬಾಲಿಸಿ ನಾನು ಬಂದು ಇವತ್ತು ಈ ಸೆರೆಮನೆಯೊಳಗೆ ಬೀಳಬೇಕಾಯ್ತಲ್ಲ. ಅಯ್ಯೋ, ಶೀಲ ಹೇಳ್ತಾನೆ, ನೀನು ಬೀಳೋದಲ್ಲೇ ನಿನ್ ಜೊತೆ ಬಂದು ಮುಟ್ಟಾಳಾಗಿ ನಾನು ಬಿತ್ತನಾಗ್ತಾರೆ. ಈಗ ಹೇಳ್ತಾ ಇದ್ದಾರೆ ಅವರಿಬ್ರು. ನಾವಾದ್ರೂ ಇದೇ ಮಾತನಾಡ್ತೀವಿ ಅಲ್ವಾ? ಅಯ್ಯೋ, ನಾವು ಹೋಗ್ಲೇಬಾರ್ದಿತ್ತು ಆ ಮನೆಗೆ ಪ್ರೇಯರ್ಗೆ, ಇವ್ರು ಬಂದು ಹೊಡೆದ್ರು ನಮಗೆ. ಈ ಪಾಸ್ಟರ್ ಮಾತು ಕೇಳಿ, ಈ ಕಮಿಟಿಯವ್ರ ಮಾತು ಕೇಳಿ ನಾವು ಓದೇ ತಿನ್ಬೇಕಾಯ್ತು. ಇವ್ರು ತಿನ್ನೋದಾದ್ರೆ ನಾವು ತಿನ್ಬೇಕಾಯ್ತು. ಇವತ್ತು ನಾವು ಹೇಳುವಂತ ಮಾತುಗಳು, ಇವ್ರ ಜೊತೆ ಹೋಗಿ ನಮಗೂ ಅವಮಾನ ಆಯಿತು, ನಾವು ಹೇಳುವಂತ ಮಾತುಗಳು. ಆದ್ರೆ ಇಲ್ಲಿ ಪೌಲ ಸೀಲ ಆ ಮಾತನ್ನು ಹೇಳ್ತಾ ಇಲ್ಲ. ಮಧ್ಯರಾತ್ರಿ ತನಗಿರುವ ಸಮಯ, ತನಗೆ ಸಿಕ್ಕಿದ ಅವಕಾಶವನ್ನು ಉಪಯೋಗಿಸಿಕೊಂಡು ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಹಾಗೆ ಪ್ರಾರ್ಥಿಸುವಾಗ ಏನಾಯ್ತು? ಅಲ್ಲಿ ಭೂಕಂಪ ಉಂಟಾಯಿತು ಎಂಬುದಾಗಿ ನೋಡ್ತೇವೆ. ಸೆರೆಮನೆಯ ಬಾಗಿಲುಗಳು ಕಳಚಲ್ಪಟ್ಟು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕರ್ತನಿಗೆ ಸ್ತೋತ್ರ. ಆ ಸೆರೆಮನೆಯ ಕಾಯುವಾತನು ಪೌಲ ಸೀಲನ ಮುಂದೆ ಬೀಳ್ತಾ ಇದ್ದಾನೆ, ತಪ್ಪಿಸಿಕೊಂಡ್ರೆ ಎಂಬುದಾಗಿ ಭಾವಿಸ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರ. ಅಲ್ಲಿ ನಡೆದ ಕಾರ್ಯ ಸ್ತೋತ್ರ 30-33 ವಾಕ್ಯ ಯಾರಾದ್ರೂ ಓದಿ. ಅಪೊಸ್ತಲ ಕೃತ್ಯ 16:30-33. ಮತ್ತವರನ್ನು ಹೊರಗೆ ಕರಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು, ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಆಮೇಲೆ ಅವರು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರೂ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಕರ್ತನಿಗೆ ಸ್ತೋತ್ರವಾಗಿ. ಇಲ್ಲಿ ಪೌಲ ಸೀಲ ತನಗೆ ಕೊಟ್ಟಂತ ಸಮಯ, ಕೊಟ್ಟಂತ ಅವಕಾಶವನ್ನು ಉಪಯೋಗಿಸದೆ ಹೋಗಿದ್ರೆ ಆ ಜೈಲ್ ಅಧಿಕಾರಿ, ಆತನ ಕುಟುಂಬ ರಕ್ಷಣೆ ಬರ್ತಾ ಇರಲಿಲ್ಲ, ದೀಕ್ಷಾಸ್ಥಾನ ತೆಗೆದುಕೊಳ್ತಾ ಇರಲಿಲ್ಲ, ಕರ್ತನಿಗೆ ಸ್ವಂತವಾಗ್ತಾ ಇರಲಿಲ್ಲ. ಹಾಲೆಲೂಯ. ಆದ್ದರಿಂದ ನಮಗೆ ಸಿಕ್ಕಿದಂತ ಸಮಯ, ನಮಗೆ ಸಿಕ್ಕಿದಂತ ಅವಕಾಶಗಳನ್ನು ಸ್ತೋತ್ರ ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸದೆ, ನನ್ನ ಕುಟುಂಬಕ್ಕಾಗಿ ಉಪಯೋಗಿಸದೆ, ಅದನ್ನು ಕ್ರಿಸ್ತನಿಗಾಗಿ ಉಪಯೋಗಿಸುವಾಗ ಒಂದು ಆತ್ಮವನ್ನು ನಾವು ಆದಾಯ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇವತ್ತವರೆಗೆ ನಾವು ಆ ಆತ್ಮವನ್ನು ಆದಾಯ ಪಡಿಸದೆ ನನಗಾಗಿ, ನನ್ನ ಕುಟುಂಬಕ್ಕಾಗಿ ನಾವು ಯೋಚಿಸ್ತಾ ಇರುವುದಾದ್ರೆ, ನನಗಾಗಿ ಯೋಚಿಸುವ ಕರ್ತನು ನನ್ನ ನೋಡಿ ಬೇಸರಗೊಳ್ತಾನೆ. ನಾನು ಯಾವಾಗಲೂ ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು ಎಂಬುದಾಗಿ ನಾನು ಯೋಚನೆ ಮಾಡಿಕೊಂಡು, ಇಷ್ಟೇ ಪ್ರಾರ್ಥನೆ ಮಾಡಿಕೊಂಡು, ಇಷ್ಟೇ ನಾನು ನಡೀತಾ ಇದ್ರೆ, ನನ್ನಲ್ಲಿ ಸೇವೆಗಾಗಿ ಇದ್ದ ನನ್ನ ಕರ್ತನು ನನ್ನ ಕುರಿತು ಕಣ್ಣೀರಿಡ್ತಾನೆ. ಇವನನ್ನು ಸೇವೆಗಾಗಿ ಹಾಕಿದಕ್ಕೆ ಪಶ್ಚಾತ್ತಾಪ ಪಡ್ತಾನೆ. ನೋಹನ ಕುರಿತು, ನೋಹನ ವಿಷಯದಲ್ಲಿ ಪಶ್ಚಾತ್ತಾಪ ಸ್ವಾಮಿ ಪಟ್ಟ ರೀತಿಯಲ್ಲಿ, ಇಸ್ರೇಲ್ ಜನರ ಕುರಿತು ಸಮುವೇಲನ ಬಳಿ ಪಶ್ಚಾತ್ತಾಪ ಪಟ್ಟ ರೀತಿಯಲ್ಲಿ ನನ್ನ ಕುರಿತು ಸ್ವಾಮಿ ಪಶ್ಚಾತ್ತಾಪ ಪಡ್ತಾನೆ. ಯಾಕಂದ್ರೆ ನಾನು ನಂದಾಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಕ್ಕಳಾಯ್ತು, ಇಷ್ಟೇ ಜೀವನ ಮಾಡ್ತಾ ಇದ್ರೆ ಎಷ್ಟೋ ಜನರು ಇದೇ ಜೀವನವನ್ನು ಮಾಡ್ತಾ ಇರೋರು ಎಷ್ಟೋ ಜನರು ಇದ್ದಾರೆ. ಬೇರೆಯವ್ರ ರಕ್ಷಣೆ ಹೊಂದಿದ್ರೆ ನನಗೆ, ನಾನು ಹೊಂದಿ ನನ್ನ ಪರಲೋಕಕ್ಕೆ ಹೋದ್ರೆ ಸಾಕು. ಹಲ್ಲೆಲೂಯಾ. ಪರಲೋಕ ಹೋಗ್ಲಿಕ್ಕೆ ಅನೇಕ ಷರತ್ತುಗಳಿದೆ. ಪರಲೋಕ ಎಂಬುದು ಸುಮ್ಮನೆ ಸ್ತೋತ್ರ ಫ್ರೀ ಟಿಕೆಟ್ ಅಲ್ಲ. ಮಿಲಿಟರಿಗೆ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಮಿಲಿಟರಿಗೆ ಬಾಂಧ ಸುರೇಶ್ ಅವರಿಗೆ ಸೈನ್ ಹಾಕಿದ ಕೂಡಲೇ ಮಿಲಿಟರಿ ಡ್ರೆಸ್ ಹಾಕೊಂಡು ಶೂ ಹಾಕೊಂಡು ಓಡೋಗ್ಬಿಟ್ರೆ ಸೇರಿಸ್ತಾರ ನನ್ನ ಬಾಬುರೇ? ಅವ್ರ ಮಗ ವಿಜಯವರು ಅಲ್ಲಿ ಮಿಲಿಟರಿಗೆ ಹೋಗಿ ಅದನ್ನ ಕೇಳ್ತಾರೆ, ಸೇರಿಸ್ಕೋತಾರ? ಮಿಲಿಟರಿಗೆ ಬಾಂದ ಮೇಲೆ 2 ವರ್ಷ ಟ್ರೈನಿಂಗ್ ಇದೆ, 2-3 ವರ್ಷಗಳ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಗಳಲ್ಲಿ ನಾವು ಗೆಲ್ಲಬೇಕು. ಆ ಟ್ರೈನಿಂಗ್ ಅಲ್ಲಿ ನಮಗೆ ಮಾರ್ಕ್ಗಳಿದೆ. ಸ್ತೋತ್ರ. ಆದ್ರೆ ಎಲ್ಲವೂ ಆಗಿ ಪರ್ಫೆಕ್ಟ್ ಆದ ಮೇಲೆ ಒಂದು ವೇಳೆ ಟ್ರೈನಲ್ಲಿ ಕೈಕಾಲು ಮುರಿದು ಹೋದ್ರೆ ಮುಗ್ದೋಯ್ತು. ಅದು ಯಾವುದು ಆಗದೆ ಎಲ್ಲದರಲ್ಲಿಯೂ ಸ್ಟ್ರಾಂಗ್ ಆಗಿ ನಾನು ಇದ್ರೆ ಆಗ ಮಾತ್ರ ನನ್ನ ಕೈಗೆ ಗನ್ ಕೊಡೋದು. ಹೋದ ಕೂಡಲೇ ಗನ್ ಕೊಟ್ಟು ಆ ಗಡಿಯಲ್ಲಿ ನಿಲ್ಲಿಸ್ತಾರೆ ಅಂದ್ರೆ ಅದು ಮಿಲಿಟರಿಗೆ ಆಗ ನಾನು ಕರೆಯಲ್ಲ. ಕರ್ತನಿಗೆ ಸ್ತೋತ್ರ. ಪರಲೋಕ ಎಂಬುದು ಅನೇಕರು ನೆನೆಸಿದರೆ, ಅನೇಕರು ಕೇಳಿದರೆ, ಆ ಕಳ್ಳ ಕೊನೆಯ ಗಳಿಗೆಯಲ್ಲಿ ಏಳು ರೀತಿ ಹೇಳಿದ್ರೆ ನಮ್ದು ಸಿಕ್ಕುತ್ತಲ್ಲ.
ಕಳ್ಳನಿಗೆ ಸಿಕ್ಕಿದ ಅವಕಾಶ ನಿನಗೆ ಸಿಗ್ತದ ನನಗೆ ಗೊತ್ತಿಲ್ಲ, ನಿನ್ಗೆ ಯಾವಾಗ ಇದಾಗ್ತೇ ಗೊತ್ತಿಲ್ಲ. ನಿನ್ನನ್ನು ಇಲ್ಲಿ ಯಾವ ಶಿಲ್ಬೆಯಲ್ಲಿ ಯೇಸು ಕ್ರಿಸ್ತನ ಮಧ್ಯದಲ್ಲಿ ನನ್ನ ಇಡ್ತಾರೆ. ಅನೇಕರು ಕೇಳ್ತಾರೆ, ನನ್ನೊಬ್ರು ಒಂದಿನ ಪ್ರಶ್ನೆ ಕೇಳಿದ್ರು, ಅಷ್ಟೇ ಕಳ್ಳ ಕೊನೆಗಳಿಗೆ ಪಶ್ಚಾತ್ತಾಪ ದೇವರಲ್ಲಿ ಸೇರಿಸ್ಲಿಲ್ವಾ ಎಂಬುದಾಗಿ ಹೇಳಿದ್ರು. ನಾನು ಮನಸ್ಸಲ್ಲಿ ಇಟ್ಕೊಂಡೆ, ನಿನ್ನನ್ನು ಯಾವ ಶಿಲ್ಬೆಗೆ ಹತ್ತಿಸ್ತಾರೆ, ನಿನ್ ಸಾವು ನಿನಗೆ ಯಾವ ಗೊತ್ತಾಗುತ್ತೆ, ನಾನು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡೆ. ಅನೇಕರು ಈ ರೀತಿ ಪರಲೋಕ ಅನ್ನೋದು ಸುಲಭ. ಪರಲೋಕ ಏನಿಲ್ಲ, ಭಾನುವಾರ ಆರಾಧನೆ ಮಾಡಿ ದಶಮ ಕೊಟ್ಟು ಕಾಣಿಕೆ ಕೊಟ್ಟು ಒಂದ್ ಮನೇಲಿ ಫೋಟೋಗಳನ್ನ ಇಟ್ಕೊಂಡು ಹೀಗೆ ಹೇಗೋ ನಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಹಳೆಯ ಸಂಪ್ರದಾಯಗಳು ಎಲ್ಲವನ್ನ ಮಾಡ್ಕೊಂಡು ಇಲ್ಲಿರೋದನ್ನ ಮಾಡ್ಕೊಂಡು ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಒಟ್ಟಿಗೆ ನಡ್ಕೊಂಡು ಹೋದ್ರೆ ಪರಲೋಕ ಅಂತ ನೆನೆಸ್ತು ಇಲ್ಲ. ಇಲ್ಲಿರುವಂತ ಸಣ್ಣ ಸಣ್ಣ ಕೆಲಸ ಕಾರ್ಯಕ್ಕೆ ಎಷ್ಟೋ ಇಂಟ್ರೋಗಳಿದೆ. ಪರಲೋಕಕ್ಕೆ ಸುಮ್ಮನೆ ಕರ್ಕೊಂಡು ಹೋಗೋದ ಕಳಂಕ ಸುಕ್ಕು ಮುಂತಾದವು ಇಲ್ಲದ ಶುದ್ಧ ಕನ್ನಿಕೆಯಾಗಿ ನಿಲ್ಲಬೇಕು. ಕರ್ತನಿಗೆ ಸ್ತೋತ್ರ. ಆದ್ರಿಂದ ಬೇರೆ ಇಲ್ಲಿ ಪೌಲ ಶೀಲ ಸಮಯವನ್ನು ಕಳೆಯಲಿಲ್ಲ, ಅವಕಾಶವನ್ನು ಕಳೆದುಕೊಳ್ಳಿಲ್ಲ. ತಾವು ಸೆರೆ ಮನೆಯಲ್ಲಿ ಇದ್ರು, ಸೆರೆ ಮನೆಯೊಳಗೆ ಇದ್ರು ನಮ್ಮನ್ನು ನಡೆಸಿದ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಅವನು ಪ್ರಾರ್ಥನೆ ಮಾಡುತ್ತಾ ಆರಾಧಿಸ್ತಾ ಇರುವಾಗ ಒಂದು ದೊಡ್ಡ ಕಾರ್ಯವಾಯಿತು. ಅವರನ್ನು ಒಳಗೆ ಹಾಕಿದಂತ ಆ ಸೆರೆಯ ಅಧಿಕಾರಿಯು ಆತನ ಕುಟುಂಬವು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಪಡೀಲಿಕ್ಕೆ ಸಾಧ್ಯವಾಯಿತು. ಹಾಲೆಲೂಯ, ಹಾಲೆಲೂಯ. ಆ ಸ್ತೋತ್ರ. ಮನೆ ಕೆಲಸ ಮಾಡುವ ಆ ಹುಡುಗಿ ನನಗೆ ಯಾಕೆ ಇರೋ ವಿಷಯ ಅಂದಾಗಲಿ ಪಾತ್ರೆ ತಗೊಂಡು ಗುಡಿಸ್ಕೊಂಡು ಬಟ್ಟೆ ಹೋಗ್ಕೊಂಡು ಅಲ್ಲಿ ಯಾಕೆ ಇರ್ತಾ ಇದ್ರೆ ನಾಮಾನನಿಗೆ ಬಿಡುಗಡೆ ಆಗ್ತಾ ಇರಲಿಲ್ಲ, ನಾಮಾನನಿಗೆ ಕುಷ್ಠದಿಂದ ಬಿಡುಗಡೆ ಆಗ್ತಿರಲಿಲ್ಲ, ನಾಮನು ನಿನ್ನ ದೇವರು ಒಳ್ಳೆಯ ದೇವರನ್ನ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕರ್ತನಿಗೆ ಸ್ತೋತ್ರ. ಅಲ್ಲಿ ಈ ದೇಶದಲ್ಲಿ ಒಬ್ಬ ಎಲೀಷ ಇದ್ದಾನೆಂಬುದಾಗಿ ಆ ನಾಮಾನನ ದೇಶಕ್ಕೆ ಗೊತ್ತಾಗಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕರ್ತನಿಗೆ ಸ್ತೋತ್ರವಾಗಿ, ಕರ್ತನಿಗೆ ಸ್ತೋತ್ರವಾಗಿರ್ತೇವೆ. ನಮ್ಮ ಜೀವಿತಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಲ್ಲೋರಾಗಿರೋಣ. ನಾವುಗಳು ಈ ದಿವಸಗಳು ಕೆಟ್ಟವುಗಳಾಗಿದೆ ಸರಿ, ಆದ್ರೂ ಕಾಲವನ್ನು ಸುಮ್ಮನೆ ನಾವು ಕಳಕೊಳ್ಳದೆ ಅದನ್ನು ಬೆಲೆ ಉಳ್ಳದೆಂಬುದಾಗಿ ನಾವು ತಿಳಿಯೋಣ. ಅದು ಬೆಲೆ ಉಳ್ಳ ಸಮಯ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಸ್ತೋತ್ರ. ಸಮಯವನ್ನು ಉಪಯೋಗ